ಜಾತ್ರೆನ ಒಂದು ಇದು ಮಾಡಿಸ್ಬೇಕು. ವಿಶೇಷವಾಗಿ ನಮ್ಮ ಬನ್ನೂರಿನಲ್ಲಿ ಇದ್ದಂತ ಜಾತ್ರೆ, ಅದು ತುಂಬಾ ಹಳೆಯ ಜಾತ್ರೆ, ಹೇಮದ್ರಮ್ಮ ಜಾತ್ರೆ ಅಂತ. ಆ ಒಂದು ಜಾತ್ರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಮತ್ತೆ ಈ ಒಂದು ಬನ್ನೂರು ಭಾಗದಲ್ಲಿ ಇರುವಂತದ್ದು ನಶಿಸಬಾರ್ದು ಅಂತ ಈ ಸರಿ ಮಾಡಿಸ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಬನ್ನೂರು ಹೋಬಳಿ ಯಾಚೇನಹಳ್ಳಿಯಲ್ಲಿದ್ದೀನಿ. ಸೊ ಇಲ್ಲಿ ರೈಸ್ ಮಿಲ್ ಸಿದ್ದರಾಮಣ್ಣ ಅವರ ಫಾರ್ಮಲ್ಲಿ ಇದ್ದೀವಿ. ಇವರ ಒಂದು ಹಾಲಲ್ಲಿನ ಕರುಗಳು ತುಂಬಾ ಚೆನ್ನಾಗಿದೆ. ಅತಿ ಹೆಚ್ಚು ಬೆಲೆಗೆ ಒಂದು ಹಾಲಲ್ಲಿನ ಕರುಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ನೋಡೋದಕ್ಕಂತೂ ಈ ಕರುಗಳು ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಇವ್ರ ಮನೇಲಿರುವಂತಹ ಬೇರೆ ಓರಿಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾದರೆ ಸರ್ನ ಮಾತಾಡಿಸ್ತಾ ಇವ್ರ ಮನೇಲಿರುವಂತಹ ಕರುಗಳು ಹಾಗೂ ಓರಿಗಳು ಹೇಗಿವೆ ಅನ್ನುವಂತಹ ಪರಿಚಯವನ್ನ ಮಾಡ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರಿ, ಹಾಗಿದ್ರೆ ಬನ್ನಿ ಹೋಗಿ ಸರ್ನ ಮಾತಾಡಿಸ್ತಾ ಕರುಗಳನ್ನ ನೋಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ ಸರ್. ಮೇಡಮ್, ನಾವಿಲ್ಲಿ ಬನ್ನೂರು ಹೋಬಳಿ ಯಾಚೇನಹಳ್ಳಿ ಅಂತ ನಮ್ದು ಗ್ರಾಮ. ನಾವಿಲ್ಲಿ ರೈಸ್ ಮಿಲ್ ಮತ್ತೆ ಪೆಟ್ರೋಲ್ ಬಂಕ್ ನಡೆಸ್ತಾ ಇದೀವಿ. ಹಾಗೆ ಮತ್ತೆ ನಾವು ರೈತರು ಕೂಡ. ನಾವು ಹಿಂದೆ ತಲತಲಾಂತರದಿಂದ ನಮ್ಮ ಮನೆಯಲ್ಲಿ ಎತ್ತುಗಳು ಸಾಕೊಂಡ್ ಬಂದಿದ್ದೀವಿ. ಈಗ ತೋರ್ಸ್ಕೊಂಡು ಹೋಗ್ಬೇಕು. ಹಾಗೂ ನಮ್ಮ ಮಗ ಒಂದು ದೊಡ್ಡವನು, ಆ ಕಡೆ ಲಾಸ್ಟ್ ಅಲ್ಲಿ ಇರುವಂತವನು, ಇವನು ಚಿಕ್ಕವನು. ಅದಕ್ಕೆ ಇವರು ಇದನ್ನ ಎತ್ತುಗಳನ್ನ ಸಾಕ್ಬೇಕು, ನಾವು ಇದಕ್ಕೋಸ್ಕರ ನಮ್ಮ ಮನೇಲಿ ಇದ್ದಂತ ಎತ್ತುಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಹಳ್ಳಿಕಾರಿ ಎತ್ತುಗಳು ಸಾಕ್ಬೇಕು ಅಂತ ಒಂದು ಮನ್ಸಲ್ಲಿ ಬಂದಿದ್ದಕ್ಕೆ ಇಲ್ಲಿ ನಮ್ಮ ಬಿಸ್ನೆಸ್ ಜೊತೆಗೂ ಕೂಡ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲೂ ನಾವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ತಳಿ ಉಳಿಸ್ಬೇಕು, ಸಂರಕ್ಷಿಸ್ಬೇಕು ಅಂತ ನಾವು ಮುಂದಿನ ಪೀಳಿಗೆಗೆ ಇದನ್ನ ಬಡವಳಿಯಾಗಿ ನಾವು ಕೊಟ್ಟರೆ ತಾನೇ ಮುಂದೆ ಪೀಳಿಗೆಗೆ ಉಳಿಯಕ್ ಸಾಧ್ಯ. ಹಾಗಾಗಿ ಈ ತಳಿ ಉಳಿಸೋಕೋಸ್ಕರ ನಾವು ತುಂಬಾ ಪ್ರಯತ್ನ ಪಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಹಳ್ಳಿಕಾರಿ ಎತ್ತುಗಳನ್ನ ಸಾಕಿದ್ವಿ. ಓಕೆ ಸರ್, ಇವಾಗ ನೀವು ತಂದೆ ತಾತನ ಕಾಲದಿಂದ ಮುಂಚಿಂದ ಸಾಕೊಂಡು ಬರ್ತಾ ಇದ್ರು, ಆಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ರೆ ಬಿಟ್ಟು ಮತ್ತೆ ನಾವೀಗ 10 years ಇಂದ ನಾವು ಸ್ಟಾಪ್ ಮಾಡಿದ್ವಿ. ಒಂದು 10 ವರ್ಷ ಆಯ್ತು ನಾವು ಕಮ್ಮಿ ನಿಲ್ಸಿ. ನಾವು ಯಾಕೆಂದ್ರೆ ಮಕ್ಳ ಎಜುಕೇಶನ್ಗೋಸ್ಕರ ಅಂತ ಅಂದ್ಬಿಟ್ಟು ನಾವು ಸಿಟಿನಲ್ಲಿ ಇದ್ವಿ. ಈಗ ಮತ್ತೆ ನಾವು ಇಲ್ಲಿ ನಮ್ಮ ಊರಿನಲ್ಲೇ ಸ್ವಂತ ಸ್ಥಳದಲ್ಲಿ ಇರೋದ್ರಿಂದ ನಾವ್ಯಾಕೆ ಸಾಕ್ಬಾರ್ದು, ಈ ಒಂದು ತಳಿ ಯಾಕೆ ನಾವು ಮತ್ತೆ ನಾವು ಉಳಿಸಬಾರ್ದು ಈ ಜನಕ್ಕೆ ಮುಂದಿನ. ಯಾಕೆಂದ್ರೆ ಇವಾಗ ನಾವು ಉಳಿಸ್ತಿಲ್ಲ ಅಂದ್ರೆ ಮುಂದೆ ಈಗ ಡೈನೋಸರ್ಸ್ ಏನಾದೆಲ್ಲ ನೋಡ್ತೀರಾ, ಅದು ಚಿತ್ರಪಟದಲ್ಲಿ ಬಂದ್ಬಿಡುತ್ತೆ ಮಕ್ಕಳಿಗೆ. ಹಳ್ಳಿಕಾರ ಇದೊಂದು ತಳಿ ಇತ್ತು, ಇದೊಂದು ಈ ರೈತ ಸ್ನೇಹಿ ಆಗಿತ್ತು ಅನ್ನೋದನ್ನ ನಾವು ಚಿತ್ರಪಟದಲ್ಲಿ ತೋರಿಸಿ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಏನೇ ಆಗ್ಲಿ ನಮ್ಮ ರೈತರಿಗೆ ಇದು ಬೆನ್ನೆಲುಬಾಗಿರುವಂತ ಒಂದು ತಳಿ ಇದು. ನಮ್ಮ ರೈತನ ಒಂದು ನಾಟಿ ಹಸು ಮನೆಯಲ್ಲಿ ಇದ್ರೆ ಮೇಡಮ್ ಒಂದು ಡಾಕ್ಟರ್ ಇದ್ದಾಗೆ, ಒಂದು ನಾಟಿ ಹಸು ಮನೇಲಿ ಇದ್ರೆ ಒಂದು ಡಾಕ್ಟರ್ ಇದ್ದಾಗೆ. ಇವತ್ತು ಒಂದು ಒಳ್ಳೆ ಕರು ಇದ್ರೆ ಮೇಡಮ್ ಇವತ್ತು ರೈತನಿಗೆ ಮೋಸ ಆಗಲ್ಲ. 70,000 80,000 1 ಲಕ್ಷ ಆಗುತ್ತೆ ಒಂದು ಕರು ಇದ್ರೆ. ಅದರಿಂದ ನಾನೇನ್ ಹೇಳೋದ್ ನಮ್ಮ ಯುವಕರಿಗೆ, ನಾವು ರೈತ ಬಾಂಧವರಿಗೆ, ದಯವಿಟ್ಟು ಎಲ್ಲಾ ದೇಶಿ ತಳಿ ದೇಶಿ ಹಸು ಇದನ್ನ ಸಾಕಿ. ಯಾಕೆಂದ್ರೆ ಈ ಜರ್ಸಿ HF ಅಂತ ಹೋದ್ರೆ ಬರೀ ಹಾಲು ನೀವು ಕಮರ್ಷಿಯಲ್ ಆಗಿ ನೋಡ್ಬೇಡಿ. ಅದನ್ನ ಇವತ್ತು ಒಂದು ತಳಿ ಉಳಿಸೋದಕ್ಕೆ ನೀವು ಒಂದು ಆರೋಗ್ಯಕರವಾದ ಒಂದು ಜೀವನಕ್ಕೆ ಈ ನಾಟಿ ಹಸುನ ಹಾಲನೇ ಉತ್ತಮ. ಮತ್ತು ಇವತ್ತು ಆ ನಾಟಿ ಹಸುನಲ್ಲಿ ಎಷ್ಟು ತುಪ್ಪಕ್ಕೆ ಬೆಲೆ ಇದೆ, ಎಷ್ಟು ಬೆಣ್ಣೆಗೆ ಬೆಲೆ ಇದೆ ಅನ್ನೋದು ಎಲ್ಲರಿಗೂ ಜಯರು ಇದೆ, ಎಲ್ಲರಿಗೂ ಗೊತ್ತಿರೋಂಥದ್ದೇ. ಯಾಕೆಂದ್ರೆ ಹಿಂದೆ 4 ಜನ 5 ಜನ 6 ಜನ ಮಕ್ಕಳು ಸಾಕ್ತಿದ್ರು. ಅವ್ರು ಯಾವ ಡಾಕ್ಟ್ರು ಅವರು ಇವರು ಅಂತ ಹೋಗ್ತಿರಲಿಲ್ಲ. ನಾಟಿ ಹಸುನಲ್ಲಿ ಮನೇಲಿ 2 ನಾಟಿ ಹಸು 3 ನಾಟಿ ಹಸು ಕಟ್ಕೊಂಡ್ರು ಮಕ್ಕಳಿಗೆ ಹಾಲು ಮೊಸರು ತುಪ್ಪ ಅದರಲ್ಲೇ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ತಾಯಿ ಹಾಲು ಏನು ಸಮ ಇದೆ, ತಾಯಿ ಎದೆ ಹಾಲು ಏನು ಸಮ ಅಷ್ಟೇ ಅಮೃತವಾದಂತ ಹಾಲು ನಮ್ಮ ಹಳ್ಳಿಕಾಯಿ ಹಸುನ ಹಾಲು. ಅದನ್ನ ಉಳಿಸೋದಕ್ಕೋಸ್ಕರ ಮುಂದಿನ ಜನರೇಷನ್ಗೆ ಆಗ್ಲಿ ದಯವಿಟ್ಟು ನಮ್ಮ ರೈತ ಬಾಂಧವರೆಲ್ಲ ನಾನು ಏನು ಕೇಳ್ಕೊಳ್ತೀನಿ ಅಂದ್ರೆ ಎಲ್ಲರೂ ಮನೆಗೊಂದು ಹಸು ಕಟ್ಟಿ ಅದನ್ನ ಈ ತಳಿ ಉಳಿಯೋದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರತಿಯೊಬ್ಬರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ರೈತರಲ್ಲಿ ಯುವಕರಲ್ಲಿ ಮನವಿ ಮಾಡ್ಕೊಂತೀನಿ. ಓಕೆ ಸರ್. ಸರ್, ಈ ಒಂದು ಕರುಗಳ ಬಗ್ಗೆ ಹೇಳೋದಾದ್ರೆ ಸರ್ ತುಂಬಾ ಚೆನ್ನಾಗಿದೆ ಕರುಗಳು ನೋಡೋದಕ್ಕೆ. ಮೇಡಮ್, ನಾವು ಈ ಕರುಗಳನ್ನ ತುಂಬಾ ಇಷ್ಟಪಟ್ಟು ತಗೊಳ್ಳಬೇಕು ಅಂತ ಅನ್ಬಿಟ್ಟು ಇದು ನಮ್ಮ ಮೈಸೂರು ಬಂದಿತ್ತು. ಬಿಸ್ಕೋಟರಪಾಳಿಯಿಂದ ಪುನಿ ಅಂತ ಇದಾರೆ, ಅವ್ರು ಇದನ್ನ ಕೂಟ ಮಾಡಿದ್ರು. ಅವ್ರು ಕೂಟ ಮಾಡಿ ಮೈಸೂರು ಕೊಟ್ಟಿದ್ರು. ಮೈಸೂರಿನಲ್ಲಿ ನಾವು ಈ ಕರು ನಮ್ಮ ಮನೆಗೆ ಬೇಕೇ ಬೇಕು, ಈ ಕರು ಸಾಕ್ಬೇಕು, ಅಲ್ಲ ಇನ್ನೂ ಅಲ್ಲಾಗಿರ್ಲಿಲ್ಲ ಇದು ಹಾಲಲ್ಲಿನ ಕರು. ಇದನ್ನ ನೋಡಿ ಇದನ್ನ ಮತ್ತೆ ಇದು ಉದ್ದ ಮತ್ತೆ ಇದು ಪನ್ನ ನೋಡಿ ತುಂಬಾ ಎತ್ತರವಾಗಿ ಬೆಳೆದಿರುವಂತ ಕರು. ಇದು ಬೇಕೇ ಬೇಕು, ತರಲೇಬೇಕು ಅಂತ ಅನ್ಬಿಟ್ಟು ನಾವು ಈ ಕರುನ ಇಟ್ಕೊಂಡ್ ಬಂದಿದ್ದೀವಿ. ಈ ಸರಿ ಜಾತ್ರೆಗಳು ಎಲ್ಲಾ ಜಾತ್ರೆಗೂ ಈ ಕರುನ ನಾವು ಪ್ರದರ್ಶಿಸ್ಬೇಕು. ನಮ್ಮ ರೈತ ಬಾಂಧವರಿಗೆ ಈ ತರ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅವ್ರಿಗೂ ಮನ ಪರಿವರ್ತನೆಯಾಗಿ ಪ್ರತಿಯೊಂದು ಮನೇಲಿ ಒಂದು ಹಸು ಕಟ್ಟುವಂತ ಮನ್ಸಾಗ್ಲಿ ಅಂತ ನಾನು ತುಂಬಾ ಆಸೆ ಪಟ್ಟು ಕರುಗಳನ್ನ ತಗೊಂಡ್ಬಂದಿದ್ದೀನಿ. ಸೊ ಬಿಡದಿ ಪುನೀತ್ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಇದೆ, ಅದು PK ಪಾಳ್ಯ ಪುನೀತ್ ಅವರು ಒಂಟಿ ಕರುಗಳನ್ನ ತಂದು ಕೂಟ ಮಾಡ್ತಾರೆ ಅಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ
ಅವರು ಕೂಟ ಮಾಡಿರುವಂತಹ ಕರುಗಳಂತೆ. ಸೊ ಮೈಸೂರಿಗೆ ಬಂದಿತ್ತಂತೆ, ಅಲ್ಲಿ ತಗೊಂಡಿರುವಂತಹ ಕರುಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಲಲ್ಲಿನ ಕರುಗಳು. ಸರ್, ಈಗ ಹಾಲಲ್ಲಿನ ಒಂದು ಕರುಗಳಲ್ಲಿ ಈ ಒಂದು ಎತ್ತರ ಉದ್ದಾಪನ್ನ ಬೇರೆ ಇದೆಯಾ ಇಲ್ಲ ಇದೇನಾ? ನಾವು ಇಲ್ಲಿವರೆಗೆ ನಾನು ಸುಮಾರು ಒಂದು 2 ತಿಂಗಳಿಂದ ನಾನು ತುಂಬಾ ಸುತ್ತಾಡಿದ್ದೀನಿ ಕರುಗೋಸ್ಕರ. ಆದ್ರೆ ನಾನು ಈ ಉದ್ದ ಮತ್ತೆ ಈ ಪನ್ನ ಈ ಜಾತಿ ಇದು ದೊಡ್ಡತನ ಇರೋದು ತುಂಬಾ ವಿರಳ ಅನ್ಸುತ್ತೆ. ಯಾಕೆಂದ್ರೆ ನಾವು ನೋಡಿರೋಂಥದ್ದನ್ನ ಹೇಳ್ಬೇಕು, ವಿರಳ ಅನ್ಸುತ್ತೆ. ಆ ಒಂದು ಇದಕ್ಕೋಸ್ಕರನು ಈ ಕರುನೆ ನಾವು ಕಟ್ಟಬೇಕು ಅಂತ ಅನ್ಬಿಟ್ಟು ಈ ಕರುನ ತಗೊಂಬಂದಿದ್ದೀವಿ. ಸರ್, ಎಷ್ಟಕ್ಕೆ ತಂದಿರೋಂಥದ್ದು ಸರ್ ಈ ಒಂದು ಕರು? ನಮ್ಗೆ ಇದು 7 ಲಕ್ಷ ಚಿಲ್ಲರೆ ಬಿದ್ದಿದೆ ಮೇಡಮ್. 7 ಲಕ್ಷ ಚಿಲ್ಲರೆ ಬಂದಿದೆ. ಹೈಯೆಸ್ಟ್ ಪ್ರೈಸ್ ಅಂತ ಅನ್ಸುತ್ತಲ್ವಾ ಮೇಡಮ್? ಇದು ಹೈಯೆಸ್ಟ್ ಪ್ರೈಸ್ ಹಾಲಲ್ಲಿನ ಕರಲ್ಲಿ ಫಸ್ಟ್ ಕರ್ನಾಟಕಕ್ಕೆ ಇದೆ ಹೈಯೆಸ್ಟ್ ಕರು, ಹೈಯೆಸ್ಟ್ ಪ್ರೈಸ್. ಓಕೆ ಓಕೆ, ಇದೆ ಫಸ್ಟ್ ಒಂದು. ಸೊ ಹಾಲಲ್ಲಿನ ಕರುಗಳಲ್ಲಿ 7 ಲಕ್ಷ ಚಿಲ್ಲರೆಗೆ ತಂದಿರುವಂತಹ ಕರುಗಳಿದು. ಸೊ ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದುವರೆಗೂ ಈ ಒಂದು ಹಾಲಲ್ಲಿನ ಕರುಗಳಲ್ಲಿ ಇಷ್ಟು ರೇಟಿಗೆ ಯಾರು ತಗೊಂಡಿಲ್ಲ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಸರ್. ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಹೆಸರು ಮಾಡುತ್ತೆ ಈ ಒಂದು ಕರುಗಳು ದೊಡ್ಡದಾದ್ಮೇಲೆ ಅಂತ. ಮೇಡಮ್, ಇದು ನಮ್ಮ ಒಂದು ಇವತ್ತಿನ ಇದಕ್ಕೆ ಈ ಉದ್ದ ಮತ್ತೆ ಈ ಪನ್ನ ನೋಡಿ, ಈ ಎತ್ತರ ನೋಡಿ, ಮುಂದೆ ಇದು ಅಲ್ಲಾದ್ರೂ ಕೂಡ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ, ತುಂಬಾ ಎತ್ತರ ಬೆಳೆಯುತ್ತೆ. ಈ ಒಂದು ಜಾತಿ ಒಂದು ಇದೆಯಲ್ಲ, ಇದು ಬಹಳ ವಿಶೇಷವಾದ ಒಂದು ಜಾತಿ. ಯಾಕೆಂದ್ರೆ ಈ ಒಂದು ಮುಖ ನೋಡಿ ಮತ್ತೆ ಲಕ್ಷಣಗಳು ನೋಡಿ, ಈ ಒಂದು ರೇಖೆ ಇದೆಯಲ್ಲ, ರೇಖು ತುಂಬಾ ಅದನ್ನ ಇದೇ ಸೂಸುತ್ತೆ ಮೇಡಮ್. ಯಾಕೆ ಬೆಳೆಯುತ್ತೆ ಕಾಲುಗಳು ಯಾವ ತರ ಸೂಚಿಸುತ್ತೆ, ಆ ಒಂದು ರೀತಿಲಿ ತುಂಬಾ ಎತ್ತರ ಬೆಳೆಯುತ್ತೆ. ಸೊ ತುಂಬಾ ಚೆನ್ನಾಗಿದೆ ಮುಖಲಕ್ಷಣ ಎಲ್ಲ ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಮುದ್ದಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಸರ್. ಈ ಸಲ ಎಲ್ಲಾ ಜಾತ್ರೆಗಳಲ್ಲೂ ಮೆರೆಯುತ್ತೆ ಅಂತ ಅನ್ಸುತ್ತೆ. ಎಲ್ಲಾ ಜಾತ್ರೆ ಮೆರೆಯುತ್ತೆ ಅಂತ ಅನ್ಕೊಂಡಿದೀವಿ. ಈಗ ನಮ್ಮಲ್ಲಿ ವಿಶೇಷವಾದ ಜಾತ್ರೆಗಳು ಸುತ್ತೂರು, ಮುಡುಕ್ತೆರೆ, ಬಿಸಿಹಳ್ಳಿ, ದೇವಿ, ಈ ಜಾತ್ರೆಗಳು. ಮತ್ತೆ ಈ ಸತಿ ಬನ್ನೂರಿನಲ್ಲಿ ನಾವು ಪ್ರಾರಂಭ ಮಾಡ್ಬೇಕು ಅಂತ ಮಾಡಿದ್ವಿ. ಈ ಸತಿ ನಮ್ಮಲ್ಲಿ ಬನ್ನೂರಿನಲ್ಲಿ ಸ್ವಲ್ಪ ಸ್ಥಗಿತಗೊಂಡಿತ್ತು. ಲಾಸ್ಟ್ ಇಯರ್ ಮಾಡಿದ್ವಿ. ಅಂದ್ರೆ ಮತ್ತೆ ಸಡನ್ ಆಗಿ ಸ್ವಲ್ಪ ಎತ್ತುಗಳು ಮಾತ್ರ ಸೇರುವಂತ ಪರಿಸ್ಥಿತಿ ಬಂದಿತ್ತು. ಈ ಸತಿ ನೋಡೋಣ, ಈ ಸರಿ ಏನಾದ್ರೂ ಇದ್ ಮಾಡಿ ತುಂಬಾ ಜಾತ್ರೆ ಜನಗಳು ಎತ್ತುಗಳು ಸೇರ್ಬೇಕು ಅನ್ನೋ ಒಂದು ಇದಿಟ್ಕೊಂಡಿದೀವಿ. ನಾವು ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಡಾಕ್ಟರ್ ರಾಹುಲ್ ಗೌಡ್ರು 101 ಕರುನ ದಾನವಾಗಿ ಕೊಟ್ರು. ಎಲ್ಲ ನಮ್ಮ ರೈತರ ಬಾಂಧವರು ಕೊಟ್ಟು ಈ ತಳಿ ಒಂದು ಉಳಿಸ್ಬೇಕು ಅಂತಾನು ಅವರು ಬಹಳ ಪ್ರಯತ್ನ ಪಡ್ತಾ ಇದಾರೆ. ಅವ್ರು ನಾವೆಲ್ಲ ಸೇರಿ ಜಾತ್ರೆನ ಒಂದು ಇದ್ ಮಾಡಿಸ್ಬೇಕು. ವಿಶೇಷವಾಗಿ ನಮ್ಮ ಬನ್ನೂರಿನಲ್ಲಿ ಇದ್ದಂತ ಜಾತ್ರೆ, ಅದು ತುಂಬಾ ಹಳೆಯ ಜಾತ್ರೆ, ಹೇಮದ್ರಮ್ಮ ಜಾತ್ರೆ ಅಂತ. ಆ ಒಂದು ಜಾತ್ರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತೆ ಈ ಒಂದು ಬನ್ನೂರ್ ಭಾಗದಲ್ಲಿ ಇರುವಂತದ್ದು ನಶಿಸಬಾರ್ದು ಅಂತ ಈ ಸರಿ ಮಾಡಿಸ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಯಾವ ಟೈಮ್ ನಲ್ಲಿ ಬರುತ್ತೆ ಸರ್ ಜಾತ್ರೆ? ಅದು ನಮಗೆ ಮುಡುಕ್ತಾರೆ ಆದ್ಮೇಲೆ ಬರುತ್ತೆ. ಮುಡುಕ್ತಾರೆ ಆದ್ಮೇಲೆ ಬನ್ನೂರ್ ಬರುತ್ತೆ. ಬನ್ನೂರ್ ಆದ್ಮೇಲೆ ಬೇಬಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಬರುತ್ತೆ. 2ನೇ ವಾರ ಬರುತ್ತೆ. ಸಾಕಷ್ಟು ವರ್ಷಗಳಿಂದ ಏನು ಅಂತಂದ್ರೆ ಇದು ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ದನಗಳ ಜಾತ್ರೆ, ಬನ್ನೂರಿನ ಜಾತ್ರೆ. ಬಟ್ ಕಾರಣಾಂತರಗಳಿಂದ ಏನಂತಂದ್ರೆ ಈ ಒಂದು ಜಾತ್ರೆ ನಿಂತು ಹೋಗಿತ್ತು. ಆದ್ರೆ ಈಗ ಈ ಒಂದು ತಳಿಯನ್ನ ಉಳಿಸ್ಬೇಕು, ಮತ್ತೆ ಈ ಒಂದು ಜಾತ್ರೆಗೂ ಕೂಡ ಬೆಂಬಲವನ್ನ ಕೊಡೋದ್ರಿಂದ ಏನಂತಂದ್ರೆ ಈ ರೀತಿಯಾದಂತಹ ಜಾತ್ರೆಗಳು ಮತ್ತೆ ಹೆಚ್ಚು ನಡೆಯೋದಕ್ಕೆ ಕಾರಣ ಆಗತ್ತೆ. ಸೊ ಹಾಗಾಗಿ ಈ ಒಂದು ಜಾತ್ರೆ ಕಳೆದ ವರ್ಷವೂ ಕೂಡ ನಡೆದಿತ್ತು. ಬಟ್ ಅಷ್ಟು ಪಬ್ಲಿಸಿಟಿ ಸಿಗ್ಲಿಲ್ಲ ಈ ಒಂದು ಜಾತ್ರೆಗೆ. ಬಟ್ ಈ ವರ್ಷ ಅತಿ ಹೆಚ್ಚಿನ ಒಂದು ಪಬ್ಲಿಸಿಟಿಯೊಂದಿಗೆ ಜನರಿಗೆ ತುಂಬಾ ರೀಚ್ ಮಾಡಿ ಈ ಒಂದು ಜಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಈ ಒಂದು ಬನ್ನೂರಿನ ಜಾತ್ರೆ ಮೇ ಬಿ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಡೇಟ್ ಕನ್ಫರ್ಮ್ ಆದ್ಮೇಲೆ ಖಂಡಿತವಾಗ್ಲೂ ಒಂದ್ಸಲಿ ಅದನ್ನ ನಿಮ್ಗೆ ಕನ್ಫರ್ಮ್ ಮಾಡಿ ತಿಳಿಸ್ತೀವಿ. ಇಂತಹ ಒಂದು ಜಾತ್ರೆಗಳಿಗೆ ರೈತರು ಅತಿ ಹೆಚ್ಚು ಬೆಂಬಲವನ್ನ ಸೂಚಿಸಿ, ನಿಂತೋಗಿರುವಂತಹ ಜಾತ್ರೆಗಳು ಮತ್ತೆ ಪುನಃ ಪ್ರಾರಂಭವಾದಾಗ ರೈತರು ಬೆಂಬಲವನ್ನ ಸೂಚಿಸೋದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ರೀತಿಯಾದಂತಹ ಜಾತ್ರೆಗಳಿಗೆ ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಜಾತ್ರೆ ಯಶಸ್ವಿ ಆಗುತ್ತೆ. ಹಾಗೆ ಮುಂದಿನ ವರ್ಷಗಳಲ್ಲಿ ಇದು ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸುತ್ತೆ. ಏನ್ ಹೇಳ್ಬೇಕು ಅಂತ ಅಂದ್ರೆ, ಈ ಜಾತ್ರೆಗಳು ನಡೆಯೋದ್ರಿಂದ ಏನಂದ್ರೆ ನಮ್ಮ ರೈತ ಬಾಂಧವರಿಗೆ ಏನಾಗುತ್ತೆ ಅಂದ್ರೆ ಹಸುಗಳು ತಗೊಳ್ಳೋದಕ್ಕೆ ಒಂದು ವೇದಿಕೆ ಸಿಗುತ್ತೆ. ಮತ್ತೆ 100 ಜನ ಬರ್ತಾರೆ, ಆ ಜಾತ್ರೆ ನೋಡ್ತಾರೆ. ಎಷ್ಟೋ ಜನ ಇದರಿಂದ ಪ್ರೇರೇಪಿತರಾಗಬಹುದು, ನಾವು ಮಾಡಬೇಕು, ನಾವು ಕಟ್ಟಬೇಕು ಅನ್ನೋದೊಂದು ಅವ್ರ ಮನಸ್ಸನ್ನು ಪರಿವರ್ತನೆ ಆಗ್ಬೋದು. ಆ ಒಂದು ಕಾರಣದಿಂದ ಎಲ್ಲಾ ಕಡೆನೂ ರೈತರು ಬಂದು ಭಾಗವಹಿಸೋದ್ರಿಂದ ಆ ಜಾತ್ರೆಗಳು ನಡೆಸಿದ್ರೆ ತುಂಬಾ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ನಮ್ಮ ರೈತರಿಗೆ ಒಂದು ದೊಡ್ಡ ವರ ಏನಂತಂದ್ರೆ, ಈಗ ಕೋವಿಡ್ ನಲ್ಲಿ
ಈ ನೀವು ನೋಡಿದ್ರ ಇಡೀ ವಿಶ್ವನೇ ಸ್ತಬ್ಧಗೊಂಡು. ಈ ಕೋವಿಡ್ ನಲ್ಲಿ 3 ವರ್ಷ ಇಡೀ ವಿಶ್ವನೇ ಸ್ತಬ್ಧಗೊಂಡು. ಯಾವ ಫ್ಯಾಕ್ಟ್ರಿ ಓಡ್ಲಿಲ್ಲ, ಯಾವ ಸಾಫ್ಟ್ವೇರ್ ವರ್ಕ್ ಮಾಡ್ಲಿಲ್ಲ, ಯಾವ ಹಾರ್ಡ್ವೇರ್ ವರ್ಕ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಆದ್ರೆ ನಿಲ್ದೇ ಇರುವಂತದ್ದು ಒಂದೇ ಒಂದು ಕಸಬು ಅಂದ್ರೆ ನಮ್ಮ ರೈತರ ಕಸಬು. ನಾವು ಉತ್ಪಾದನೆ ಮಾಡ್ಕೊಡೋದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಮ್ಮ ದೇಶ ಹಿಂದೆ ಬೀಳಲಿಲ್ಲ. ನಮ್ಮ ರೈತರು ಉತ್ಪಾದನೆ ಮಾಡಿದ್ರಿಂದ ಮಾತ್ರ ನಮ್ಮ ದೇಶ ಒಂದು ಇನ್ನೂ ಎಬಿಲಿಟಿ ಆಗಿ ಸ್ಟ್ಯಾಂಡ್ ಆಯ್ತು. ಬೇರೆ ದೇಶಗಳೆಲ್ಲ ಎಷ್ಟು ನಿಮ್ಗೆ ಇದಾಯ್ತು ಅಂದ್ರೆ ತೊಂದರೆ ವಿಶ್ವನೇ ಸ್ತಬ್ಧ ಆಗ್ಬಿಡ್ತಲ್ಲ ಮೇಡಮ್. ಯಾಕೆ ನಮ್ಮ ರೈತರು ನಮ್ಗೆ ಭಾರತದ ರೈತ ಅಂದ್ರೆ ಅದು ಬೆನ್ನೆಲುಬು ಅಂತಾರೆ. ಆ ಒಂದು ಇದಕ್ಕೆ ನಮ್ಮ ಕೃಷಿನೇ ನಮ್ಗೆ ತುಂಬಾ ಈಗ ಆಲ್ರೆಡಿ ಒಂದು 20 to 30% ಜನ ಇವಾಗ ಮತ್ತೆ ವಾಪಸ್ ಹಳ್ಳಿಗೆ ಬಂದು ಕೃಷಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರ ಮನುಷ್ಯ ಫಿಲಂ ತೆಗೆದಾಗ ವಾಪಸ್ ಎಷ್ಟೋ ಜನ ಸಿಟಿಯಿಂದ ಹಳ್ಳಿಗೆ ವಾಪಸ್ ಬಂದ್ರು. ಅವಾಗ ಮತ್ತೆ ಇನ್ಸ್ಪೈರ್ ಆಗಿ ವಾಪಸ್ ಬಂದ್ರು. ಮತ್ತೆ ಅದೇ ತರ ಇವಾಗ 20 to 30% ಜನ ನಮ್ಗೆ ಇವತ್ತು ವಾಪಸ್ ರಿಟರ್ನ್ ಹಳ್ಳಿಗೆ ಬಂದು ಕೃಷಿ ಮಾಡ್ಬೇಕು ಅಂತ ಬಹಳ ಒಂದು ಆಸಕ್ತಿ ತೋರಿಸ್ತಾ ಇದಾರೆ. ಈ ಒಂದು ಬೆಳವಣಿಗೆ ಮುಂದೆ ಬಂದ್ರೆ ನಮ್ಮ ಕರ್ನಾಟಕ ನಮ್ಮ ರೈತಾಪಿ ಜನ ಯಾವ ಕಾರಣಕ್ಕೂ ಮತ್ತೆ ಯಾವ ತೊಂದರೆ ಆಗಲ್ಲ, ನಮ್ಮ ರೈತರಿಗೆ ಏನು ಇದಾಗಲ್ಲ. ಇವತ್ತು ನಾನು ಒಂದು ರೈಸ್ ಮಿಲ್ ನಡೆಸ್ತಾ ಇದ್ದೀನಿ, ಮತ್ತೆ ಒಂದು ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದೀನಿ. ರೈತರಿಗೆ ಮೇಡಮ್ ಹಿಂದೆ ಒಂದು 1000 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಒಂದು ಕ್ವಿಂಟಲ್ ಭತ್ತ ಮಾರಿದ್ರೆ ತುಂಬಾ ಅದೇ ಹೆಚ್ಚು, ಅದು ತುಂಬಾ ನಷ್ಟ ಆಗ್ತಾ ಇತ್ತು ರೈತರಿಗೆ. ಇವತ್ತು 1 ಕ್ವಿಂಟಲ್ ಭತ್ತ 2200 ಹೊಸ ಭತ್ತ, ಈಗ ನಾವು ಕಟಿಂಗ್ ಸ್ಟಾರ್ಟ್ ಆಗಿರುವಂತ ಭತ್ತ ಈಗ 2200 2300 ಇದೆ ಸಣ್ಣ ಭತ್ತ, 2000 ರೂಪಾಯಿ 2100 ರೂಪಾಯಿ ದಪ್ಪ ಭತ್ತ ಇದೆ. ಈ ಒಂದು ರೇಟ್ ನಲ್ಲಿ ರೈತರಿಗೇನು ತೊಂದರೆ ಆಗಲ್ಲ. ಇದರಿಂದ ಇವತ್ತಿನ ಕೃಷಿ ಮತ್ತೆ ಇವತ್ತಿನ ಕಮರ್ಷಿಯಲ್ ಏನಿದೆ, ಈಗ ಪ್ರತಿಯೊಂದು ಜನ ಇವಾಗ ಏನ್ ಮಾಡಿದ್ರೆ ಕಮರ್ಷಿಯಲ್ ಕ್ರಾಪ್ ನ ಅಳವಡಿಸ್ಕೊಂಡಿದ್ದಾರೆ. ಈಗ ರೈತರು ಹಿಂದೆ ಬರೀ ಭತ್ತ ಹಾಕು ಕಬ್ಬು ಹಾಕು ಅನ್ನೋ ತರ ರೈತರು ಇವತ್ತು ಯಾರು ಇಲ್ಲ, ಎಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳೀತಾ ಇದಾರೆ. ಆದ್ರೆ ರೈತರಿಗೆ ಏನು ಇವತ್ತು ತೊಂದರೆ ಇಲ್ಲ. ಹಾಗೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಇನ್ನೊಂದು ಸುಮಾರು ಒಂದು ಸಿಟಿಲಿರುವಂತ ಜನ ವಾಪಸ್ ಬಂದು ಹಳ್ಳಿಗೆ ಕೃಷಿ ಮಾಡಕ್ಕೆ ಒಂದು ಪ್ರೇರೇಪಿತ ಆಗ್ತಾರೆ ಅಂತ ನಾನು ಈ ಮೂಲಕ ನಿಮ್ಮ ಮೂಲಕ ಈ ನಮ್ಮ ಚಾನಲ್ ಕರ್ನಾಟಕ ಮಾಧ್ಯಮ ಚಾನಲ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸ ನಿಂತರೂ ಕೂಡ ರೈತ ಎಷ್ಟೇ ಒಂದು ಕಷ್ಟ ಬರಲಿ, ಮಳೆ ಬರಲಿ, ಬಿಸಿಲು ಬರಲಿ, ಏನೇ ಬಂದರೂ ಕೂಡ ತನ್ನ ಕೆಲಸವನ್ನ ನಿಲ್ಸೋದಿಲ್ಲ. ಯಾವುದನ್ನು ಲೆಕ್ಕಿಸದೆ ರೈತರು ದುಡಿಯೋದಕ್ಕೆ ಇವತ್ತು ನಾವು ಕೂತ್ಕೊಂಡು ತಿಂತಾ ಇದೀವಿ ಇಷ್ಟು ಆರಾಮಾಗಿ. ಸೊ ಆದ್ರಿಂದ ರೈತರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಸರ್ ಹೇಳ್ತಾ ಇದ್ದಾರೆ. ಹೌದು, ರೈತರು ರೆಸ್ಪೆಕ್ಟ್ ಮಾಡಬೇಕು ಮೇಡಮ್. ಬೇರೆ ಏನಾದ್ರೂ ನೀವು ಒಂದು ಟೂಲ್ಸ್ ರೆಡಿ ಮಾಡಬಹುದು, ಒಂದು ಕಂಪ್ಯೂಟರ್ ರೆಡಿ ಮಾಡಬಹುದು. ಅನ್ನನ ನೆಲದಲ್ಲೇ ರೈತ ಬೇವ್ರ ಸೋರ್ಸ್ ಬೆಳೆದ್ರೇನೆ ತಟ್ಟೆ ಮುಂದೆ ನಿಮ್ಗೆ ಅನ್ನ ಬರೋಕ್ ಸಾಧ್ಯ. ಇಲ್ಲ ಅಂದ್ರೆ ಯಾರೋ ಸ್ಪೂನ್ ತಿನ್ನಕ್ಕಾಗಲ್ಲ, ಇಲ್ಲ ಬೇರೆ ಏನೋ ತಿನ್ನಕ್ಕಾಗಲ್ಲ. ರೈತ ಬೆಳೆದಂತ ಅನ್ನನೇ ತಿನ್ಬೇಕು. ದಯವಿಟ್ಟು ನಾನು ಯಾರು ಈ ಒಂದು ಮಾಧ್ಯಮದ ಮೂಲಕ ತಮ್ಗೆಲ್ಲ ಕೇಳ್ಕೊಳ್ಳೋದೇನಂದ್ರೆ, ಆಹಾರನ ವೇಸ್ಟ್ ಮಾಡಬೇಡಿ. ಒಂದು ಅಗಳು ಅನ್ನ ಅದನ್ನ ಸೃಷ್ಟಿ ಮಾಡ್ಬೇಕಾದ್ರೆ ತಿಂಗಳಾನ್ಗಟ್ಲೆ ಶ್ರಮ ಇರುತ್ತೆ. ದಯವಿಟ್ಟು ಯಾವುದೇ ಕಲ್ಯಾಣ ಮಂಟಪದಲ್ಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಎಷ್ಟೋ ಜನ ಪ್ಲೇಟ್ ಹಾಕ್ಸ್ಕೊಂತಾರೆ, ತಗೊಂಡು ಬಿಸಾಕ್ಬಿಡ್ತಾರೆ. ಈ ಒಂದು ಆಹಾರನ ವೇಸ್ಟ್ ಮಾಡೋದ್ರಿಂದ ನೀವು ಇದಕ್ಕೆ ಆಹಾರಕ್ಕೆ ನೀವು ಅಗೌರವ ಸೂಚಿಸಿದ ಹಾಗೆ. ಯಾಕೆಂದ್ರೆ ಒಬ್ಬರು ಶ್ರಮ, ಒಂದು ಬೇವ್ರನಿ ಎಷ್ಟು ಕಷ್ಟ ಬೀಳುತ್ತೆ ಅಂದ್ರೆ ತುಂಬಾ ಶ್ರಮ ಇದೆ ಒಂದು ಅಗಳು ಸೃಷ್ಟಿ ಮಾಡ್ಬೇಕಾದ್ರೆ. ಆದ್ರಿಂದ ದಯವಿಟ್ಟು ಯಾರು ಆಹಾರನ ವೇಸ್ಟ್ ಮಾಡಬೇಡಿ. ಯಾಕೆಂದ್ರೆ ಮುಂದೆ ಪೀಳಿಗೆ ಆಹಾರ ಬೇಕು. ಈಗ ಆಲ್ರೆಡಿ ಎಷ್ಟೋ ದೇಶಗಳಲ್ಲಿ ಈಗ ಆಲ್ರೆಡಿ ಆಹಾರದ ಕೊರತೆ ಸ್ಟಾರ್ಟ್ ಆಗಿದೆ. ಎಷ್ಟೋ ದೇಶಗಳಲ್ಲಿ ಇದನ್ನ ಎದುರಿಸ್ತಾ ಇದಾರೆ. ಈಗ ನಮ್ಮಲ್ಲಿ ಏನಂದ್ರೆ ನಮ್ಮ ರೈತ ಬೆಳೆದು ಕೊಡ್ತಾನೆ, ಬಿಡು ದುಡ್ಡು ಕೊಟ್ರೆ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೇ ರೈತ ಒಂದ್ 2 ವರ್ಷ 3 ವರ್ಷ ಬೆಳೆದು ತಾನೇ ಇಟ್ಕೊಂಡ್ಬಿಟ್ರೆ ನಿಮ್ಗೆಲ್ಲ ಎಲ್ಲಿ ಸಿಗುತ್ತೆ ಅವಾಗ. ಅದರಿಂದ ದಯವಿಟ್ಟು ಆಹಾರನ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಆಹಾರ ಏನು ಅದು ಬೆಲೆ ಕೊಡ್ಬೇಕು ಅಷ್ಟನ್ನ ನಿಮ್ಗೆ ಆದ್ರೆ ತಿನ್ನಿ, ಇಲ್ಲಾಂದ್ರೆ ಹಾಕ್ಸ್ಕೊಂಬಿಡಿ. ಎಷ್ಟೋ ಚೌಲ್ಟ್ರಿಗಳಲ್ಲಿ ತಗೊಂಡ ಬೇಡ ಇದಕ್ಕೆ ಬಿಸಾಕ್ತಾರೆ, ಆಚೆ ಕಡೆ ಬಿಸಾಕ್ತಾರೆ. ಅದೊಂದು ಕೆಲಸ ಅಂತ ದಯವಿಟ್ಟು ಮಾಡಬೇಡಿ ಅಂತ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತ ಇದ್ದೀನಿ. ಓಕೆ ಸರ್. ಸರ್, ಈಗ ಕರುಗಳ ಬಗ್ಗೆ ಹೇಳಿದ್ರಿ. ಕರುಗಳು ಇಷ್ಟು ಲಕ್ಷಕ್ಕೆ ತಂದಿದ್ದು ಅಂತ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಹಾಲಿನ ಕರುಗಳಲ್ಲಿ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಉದ್ದಪ್ಪನ ಎಲ್ಲಾನು. ಈಗ ನೀವು ಮಾಡುವಂತಹ ಜಾತ್ರೆಗಳು ಅದೇ ಸುತ್ತೂರು, ಬೇಬಿ ಮುಡುಕ್ತೆರೆ, ಬೇಬಿ, ಸಿಹಳಿ. ಸೊ ಈಗ ಬನ್ನೂರು ಈ ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೀರಾ. ಸೊ ಇಷ್ಟು ಜಾತ್ರೆಗಳನ್ನ ಮಾಡ್ತೀರಾ. ಸೊ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ನೀವು ಈ ಒಂದು ಕರುಗಳನ್ನ ನೋಡ್ಬೋದು. ಸರ್, ಏನ್ ಕೊಡ್ತೀರಾ ಸರ್ ಕರುಗಳಿಗಾದ್ರೆ? ಏನ್ ಕೊಡ್ತೀರಾ ಸರ್? ಮೇಡಮ್, ಇದಕ್ಕೆ ಬೆಳಿಗ್ಗೆ ಟೈಮ್ ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ, ಮತ್ತೆ ರಾತ್ರಿ ಸ್ವಲ್ಪ ಉಳ್ಳಿ ನುಚ್ಚು ಮತ್ತೆ ಜೋಳದ ನುಚ್ಚು, ಎಲೆಬೂಸ, ರವೆಬೂಸ. ಹೌದಾ? ಓಕೆ. ಸೊ ಇಷ್ಟು ಫುಡ್ ಅನ್ನ ಕೊಡ್ತೀರಾ? ಫುಡ್ ಕೊಡ್ತೀವಿ. ಹಾಲು ಕೊಡ್ಲಿಲ್ಲ ಅಂದ್ರೆ ಕರು ಬೆಳೆಯಲ್ಲ ಮೇಡಮ್. ಬೆಳವಣಿಗೆ ಹಾಲು ಚೆನ್ನಾಗಿ ಕೊಡ್ಬೇಕು, ಹಾಲು ಕೊಡ್ಬೇಕು, ಮತ್ತೆ ಬೆಣ್ಣೆನೂ ಕೊಡ್ಬೇಕು. ಬೆಣ್ಣೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಶೈನಿಂಗ್ ಬರುತ್ತೆ. ಈ ಒಂದು ಏನಿದೆ ಇದು ಅದೇ ಮೇಂಟೈನ್ ಆಗುತ್ತೆ. ಕಲರ್ ಏನಿದೆ ಅದೇ ಮೇಂಟೈನ್ ಆಗುತ್ತೆ ಬೆಣ್ಣೆ ಕೊಡೋದ್ರಿಂದ. ನಾವು ರವೆಬೂಸ ಎಲೆಬೂಸ ಕೊಡೋದ್ರಿಂದ ಸ್ವಲ್ಪ ಅದು ಫುಡ್ ಬಾಡಿ ಮೇಂಟೈನ್ ಆಗ್ಲಿ ಅಂತ, ಅದೇ ಸೇಮ್ ಮೇಂಟೈನ್ ಆಗ್ಲಿ ಅಂತ ಎಲೆಬೂಸ ರವೆಬೂಸ ಕೊಡ್ತೀರಾ. ಈಗ ನಮ್ದು ಅದು 2 ಮತ್ತೆ 1 4 ಮೇಡಮ್. ಅದು ನಮ್ಮ ಎತ್ತುಗಳು
ಫಸ್ಟ್ ನಾವು ತಗೊಂಡಿದ್ದು ಅದು ಸರ್. ಇದು ಸರ್ ಮೇಡಮ್ ಇದು ಒಂದು 2 ಹಲ್ಲು ಮತ್ತೆ ಅದೆರಡಲ್ಲೂ ಇದು 4 ಹಲ್ಲು. ಇದು ನಾವು ಫಸ್ಟ್ ತಗೊಂಬಂದಂತ ಕರುಗಳಿವು. ಇವಾಗ ಇದು 4 ಹಲ್ಲು ಬಿದ್ದಿದೆ. ಇದು ಬಹಳ ವಿಶೇಷವಾದದ್ದು ಏನಪ್ಪಾ ಅಂತಂದ್ರೆ ನಾವು ಇದು ನಮ್ಮ ಮನೇಲೆ ಇರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಇದು ನಮ್ಮ ಮನೇಲೆ ಕಡೆಯವರೆಗೂ ಕಡೆಯಲ್ಲಿ ಬೀಳೋವರೆಗೂ ಅದು ನಮ್ಮ ಮನೇಲಿ ಇದ್ದು ಎರಡು ಮೇಡಮ್ ಜೊತೆ. ಇದು ಒಂದು ಕೂಟ ಮೇಡಮ್. ಇದು ಈ ಕೂಟ ಬೀಜ ಎಷ್ಟೋ ಜನ ಬಂದು ತುಂಬಾ ಜನ ಕೇಳಿದ್ರು. ಆದ್ರೂ ನಾವು ಇದನ್ನ ಈ ಕೂಟ ಬಿಚ್ಚಿಲ್ಲ ಅಂದ್ರೆ ಮತ್ತೆ ಕೊಡಲ್ಲ ಅಂತ ಹೇಳಿದ್ವಿ. ಇದು ಏನಂದ್ರೆ ಮೇಡಮ್ ಇದು ತುಂಬಾ ಸಾಧು ಗುಣ. ಮತ್ತೆ ಮಕ್ಕಳು ನಮ್ಮ ಮನೇಲಿ ಯಾರು ಹಿಡ್ಕೊಂಡ್ರು ಕೂಡ ಏನು ಮಾತಾಡಲ್ಲ. ಮತ್ತೆ ಇದು ಒಂದು ವಿಶೇಷವಾದ ಏನಪ್ಪಾ ಅಂತಂದ್ರೆ ನೀವ್ ಎಷ್ಟೇ ಎಲ್ಲೇ ಹೋಗಿ ಬರ್ಲಿ ನಾವು ಬಂದ ತಕ್ಷಣ ಅದ್ರದ್ದು ಆಟಿಟ್ಯೂಡ್ ಬೇರೆ ಆಗುತ್ತೆ. ನೋಡಿದ ತಕ್ಷಣ ನಮ್ಗೆ ಬಹಳ ಇದಾಗುತ್ತೆ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದಿದ್ರು ಎಲ್ಲ ಏನೇ ಅಂದ್ರೆ ನಮ್ದು ಏನೇ ಬಿಸಿ ಇದ್ರು ಕೂಡ ಇವ್ ಬಂದ್ ಬೆಳಿಗ್ಗೆ ನಾವ್ ಇದ್ರದ್ದು ಏನು ನಿತ್ಯ ಏನು ಇದ್ ಮಾಡ್ಬೇಕು ಅದೆಲ್ಲ ಮಾಡಿ ಇವ್ ನೋಡಿ ಹೋದ್ರೆ ನಮ್ಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ ಅಂತ ಒಂದು ಭಾವನೆ. ಹೌದು, 2 ಮಾತಿಲ್ಲ ಮೇಡಮ್. ನಮ್ಗೆ ಬಹಳ ವಿಶೇಷ. ಮತ್ತೆ ಇದು ಕೊಡಲ್ಲ. ಇದು ತುಂಬಾ ಜನ ಬಂದ್ ಕೇಳಿದ್ರು ಇದನ್ನ ಕೊಡಿ ಜಾತ್ರೆಗೋಸ್ಕರ ಅಂತ. ಈ ಜೊತೆನ ಇಲ್ಲ ನಾವು ಕೊಡಲ್ಲ ಇದನ್ನ. ಆಕ್ಚುಲಿ ಅದು ಕೊಡ್ರು ಇದು ಕೊಡಲ್ಲ ಅಂತ ನಾನು ನೇರವಾಗಿ ಹೇಳ್ದೆ. ಇದನ್ನ ನಮ್ಮ ಮನೇಲಿ ಇರ್ಲಿ, ಇದು ಕಡೆಯಲ್ಲಿ ಬಿದ್ರು ಇದು ನಮ್ಮ ಮನೇಲಿ ಸಾಕೊಂಡಿದೀವಿ ಬಹಳ ಪ್ರೀತಿಯಾಗಿ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಈಗ ಈ 2 ಹಲ್ಲಿಗೆ ಈ ಹೈಟು ಇದು ಪರ್ಸನಾಲಿಟಿ ಬಹಳ ವಿರಳ. ಎರಡಲ್ಲಿಗೆ ಅಷ್ಟು ಒಂದು ಇದಾಗಿ ಬಂದಿದೆ. ಅದಕ್ಕೆ ಇದನ್ನ ನಾವು ಮನೇಲಿ ಇಟ್ಕೊಳ್ಳೋಣ ಅಂತ. ಸೊ ಅವ್ರಿಗೆ ಅದೃಷ್ಟ ತಂದ್ಕೊಟ್ಟಿರುವಂತಹ ಹೋರಿಗಳಂತೆ. ಸೊ ಬೆಳಿಗ್ಗೆ ಅದನ್ನ ಎದ್ದು ನೋಡಿದ್ರೆ ನಮ್ಗೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಹಾಗಾಗಿ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅವ್ರ ಮನೆಯಲ್ಲೇ ಉಳಿಸ್ಕೊಳ್ತೀವಿ ಅನ್ನೋಂತಹ ಮಾತನ್ನ ಹೇಳ್ತಾ ಇದಾರೆ. ಜಾತಿಗೋಸ್ಕರ ತುಂಬಾ ಜನ ಬಂದು ಕೇಳಿದ್ರು ಮೇಡಮ್. ಹೌದಾ ಸರ್? ಕೊಡಲ್ಲ ಇದನ್ನ, ಅದನ್ನ ಜಾತ್ರೆ ಆದ್ಮೇಲೆ ಕೊಡ್ತೀವಿ, ಯಾವಾಗಲೂ ಕೊಡಲ್ಲ ಇದನ್ನ, ಮನೇಲೇ ಇರ್ಲಿ ಅಂತ ಅನ್ಬಿಟ್ಟು. ಸರ್, ಹಳ್ಳಿಕಾರ್ ಬಗ್ಗೆ ಈಗಿನ ಯಂಗ್ಸ್ಟರ್ಸ್ಗೆ ಏನಂತ ಹೇಳ್ತೀರಾ ಸರ್? ಹಳ್ಳಿಕಾರಿಗೆ ಅಂದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ರು ಮನೆಯಲ್ಲಿ ಹಸು ಸಾಕಿ. ಮತ್ತೆ ಹಸು ಸಾಕಿದ್ರೆ ನಿಮ್ಗೆ ನಾಳೆ ದಿವಸ ಇದೊಂದು ತಳಿನ ಉಳಿಸೋಷ್ಟು ನಿಮ್ಗೂ ಒಂದು ಯುವಕರಿಗೆ ಒಂದು ಇದು ಬರುತ್ತೆ. ನೆಕ್ಸ್ಟ್ ಜನರೇಷನ್ಗೆ ನೀವು ಒಂದು ಕೊಡುಗೆ ಕೊಟ್ಟಾಗುತ್ತೆ. ಮತ್ತೆ ಇದರಲ್ಲಿ ಈ ಹಳ್ಳಿಕಾರ್ ನಾಟಿ ಹಸುನಲ್ಲಿ ಒಳ್ಳೆ ಕರು ಬಂದ್ರೆ ಆ ಕರು ಇವತ್ತು ಬೆಲೆ ಏನು ಕಡಿಮೆ ಇಲ್ಲ. ಅದು ಹೆಣ್ಣು ಕರು ಆಗಿರ್ಲಿ ಗಂಡು ಕರು ಆಗಿರ್ಲಿ ಅದು ಸೂಕ್ತವಾದ ಬೆಲೆ ಸಿಗುತ್ತೆ. ಯಾಕೆಂದ್ರೆ ಈ ತಳಿ ಕರುಗಳೇ ಇಲ್ಲ, ತುಂಬಾ ವಿರಳಾಗ್ಬಿಟ್ಟಿದೆ ಈ ಸರಿ. ಅದಕ್ಕೋಸ್ಕರ ದಯವಿಟ್ಟು ಯುವಕರೆಲ್ಲ ಮುಂದೆ ಬಂದು ಇದನ್ನ ಸಾಕ್ಬೇಕು. ಆದ್ರೆ ಕೆಲವರು ರೇಸ್ ಹಾಕ್ತಾರೆ, ಕೆಲವರು ಇದ್ ಮಾಡ್ತಾರೆ. ಅದು ನಾವು ಎಷ್ಟರ ಮಟ್ಟಿಗೆ ಹೇಳ್ಬೇಕು ಅಂತ ನನಗೂ ಅದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕುದುರೆ ಇರೋದು ಓಡೋದಕ್ಕೆ, ಈ ಬಸವಣ್ಣ ಸ್ವಾಮಿ ಇರೋದು ರೈತ ಸ್ನೇಹಿ. ಇದು ವ್ಯವಸಾಯ ಮಾಡೋಕ್ಕೆ, ದುಡಿಯೋದಕ್ಕೆ, ಹಾಲು ಕರೆಯೋದಕ್ಕೆ. ಇದು ಅವ್ರವ್ರ ದೃಷ್ಟಿಕೋನದಲ್ಲಿ ಯಾವ ತರ ಅದನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಿರೋಂಥದ್ದು. ಯಾಕೆ ನಾವು ಅದನ್ನ ಹೇಳಕ್ ಬರಲ್ಲ. ಯಾಕೆ ಅವ್ರವ್ರ ಇಚ್ಛೆ ಇರುತ್ತೆ, ಅವ್ರು ಮಾಡ್ತಾರೆ. ಅಂದ್ರೆ ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ ಇದನ್ನ ನಾವು ಬರೀ ವ್ಯವಸಾಯಕ್ಕೆ ಮತ್ತೆ ಹಾಲ್ಗೆ ಉಪಯೋಗಿಸ್ಕೊಂಡ್ರೆ ಸೂಕ್ತ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಾಗಿ ಯಾವ್ದನ್ನ ಕಟ್ಟಕ್ ಇಷ್ಟ ಪಡ್ತೀರಾ? 2 ಹಲ್ಲು 4 ಹಲ್ಲು ಕಡೆಯಲ್ಲೂ ಕಟ್ಟಕ್ ಇಷ್ಟ ಆಗುತ್ತೆ ಸರ್? ನಾನೀಗ ಏನಂದ್ರೆ ಇವಾಗ ಫಸ್ಟ್ ಇದು 2 ಹಲ್ಲು ತಗೊಂಡ್ಬಂದಿದೆ. ಇವಾಗ 4 ಹಲ್ಲನ್ನು ಕರು ತಗೊಂಡಿದ್ದೀನಿ. ನಾನು ಒಂದು ನಮ್ಮ ಚಿಕ್ಕನಟ್ಟಿ ದೇವರಟ್ಟಿ ಎತ್ಕೊಳ್ಳ ತಗೊಬೇಕು ಅಂತ ಬಹಳ ಇಷ್ಟಪಟ್ಟಿದ್ದೆ. ಅಂದ್ರೆ ಅವರು ಜಾತ್ರೆ ಮುಗಿಯವರು ಕೊಡಲ್ಲ ಅಂತ ಕೇಳ್ಪಟ್ಟಿದ್ರಿಂದ ನಾನು ಈ ಹಾಲಲ್ಲಿ ಕರು ತರಬೇಕಾಯ್ತು. ನಾನು ಕಡೆಯಲ್ಲಿ ಕಟ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೆಕ್ಸ್ಟ್ ಜಾತ್ರೆಗಾದ್ರೂ ಕಡೆಯಲ್ಲಿ ಕಟ್ಬೇಕು, ಒಂದು ದೊಡ್ಡ ಎತ್ತುಗಳನ್ನ ನಾವು ನಿಮ್ಮ ಇದ್ರ ಮೂಲಕ ಪ್ರದರ್ಶಿಸಬೇಕು ಅಂತ ನನಗೆ ತುಂಬಾ ಇಷ್ಟ ಇದೆ. ಅದರಿಂದ ನೆಕ್ಸ್ಟ್ ಕಡೆಯಲ್ಲಿ ಕಟ್ತೀನಿ. ಸೊ ಹಾಗೆ ದಸರಾದಲ್ಲೂ ಕೂಡ, ದಸರಾ ಒಂದು ಮೆರವಣಿಗೆಯಲ್ಲೂ ಕೂಡ ಸರ್ ಅವರ ಒಂದು ಈ ಕರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಕರುಗಳು ಅಂತಾನೆ ಹೇಳ್ಬೋದು ಮೆರವಣಿಗೆಯಲ್ಲಿ ನೋಡೋದಕ್ಕೆ. ಸರ್ ಹೇಳೋದಾದ್ರೆ ಸರ್ ದಸರಾ ಬಗ್ಗೆ? ಈ ಸರಿ ದಸರಾದಲ್ಲಿ, ರೈತ ದಸರಾದಲ್ಲಿ ನಮ್ಗೆ ಈ ಸರಿ ಪ್ರಶಸ್ತಿ ಕೊಟ್ರು. ನಮ್ಮ ಹಳ್ಳಿಕಾರ ಪ್ರದರ್ಶನ ಮಾಡಿದ್ವಿ. ಮತ್ತೆ ಮೇನ್ ಪ್ರದರ್ಶನ ಅಲ್ಲಿ ರೈತ ದಸರಾದಲ್ಲೂ ಕೂಡ ಮೆರವಣಿಗೆಯಲ್ಲೂ ಕೂಡ ನಾವು ಪ್ರದರ್ಶನಕ್ಕೆ ಹೋಗಿದ್ವಿ. ಆಗ ನಮ್ಗೆ ತುಂಬಾ ಒಂದು ಸಂತೋಷ ಏನಾಯ್ತು ಅಂದ್ರೆ ಯಾವ್ದು ಇತಿಹಾಸದಲ್ಲಿ ಕೂಡ ಒಂದು ದಸರಾದಲ್ಲಿ ಪ್ರದರ್ಶನ ಅಲ್ಲಿ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಈ ಸರಿ ನಮ್ಮ ಸಿಬ್ಬಂದಿಯವರು ಮತ್ತೆ ನಮ್ಮ ಮಿನಿಸ್ಟರ್ ಅವರು ಎಲ್ಲ ಅವರ ಒಂದು ಸಹಕಾರದಿಂದ ನಾವು ದಸರಾದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಕ್ತು. ಖುಷಿ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು. ಹಳ್ಳಿಕಾರರು ದಸರಾದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ವಿಶ್ವವಿಖ್ಯಾತ ದಸರಾ. ಬೇರೆ ನಾವು ಈ ಮೂಲಕ, ಈ ಮಾಧ್ಯಮದ ಮೂಲಕ ಏನ್ ಕೇಳ್ಕೊಳ್ತೀನಿ ಅಂದ್ರೆ ನಮ್ಗೆ ಈ ಹಳ್ಳಿಕಾರ ಪ್ರದರ್ಶನಕ್ಕೂ ಕೂಡ ನಮ್ಮ ದಸರಾ ಟೈಮ್ ನಲ್ಲಿ ಒಂದು ವೇದಿಕೆ ಕಲ್ಪಿಸ್ಕೊಟ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ಏನಕ್ಕೆ ಅಂದ್ರೆ ಎಲ್ಲಾ ಕಡೆಯಿಂದ ಬರ್ತಾರೆ ಜನ. ಈಗ ನೀವು ಎಕ್ಸಿಬಿಷನ್ ಹೇಗೆ ನೀವು ಆಯೋಜಿಸ್ತೀರೋ ಅದೇ ಕೂಡ ಒಂದು ಹಳ್ಳಿಕಾರ ಪ್ರದರ್ಶನ ಅಂತ ಒಂದು ಜಾಗ ಕೊಟ್ರೆ ನಮ್ಗೆ ನೀರು ಮತ್ತೆ ಕರೆಂಟ್ ಕೊಟ್ರೆ ಸಾಕು. ಹುಲ್ಲು ಮತ್ತೆ ಚಪ್ರಗಳು ಏನಿದೆ ನಾವು ಅದನ್ನ
ಮಾಡ್ಕೊಂತೀವಿ. ನಾವು ರೈತ ಬಾಂಧವರೆಲ್ಲ ಸೇರಿ ಮಾಡ್ಕೊಂತೀವಿ. ನಮ್ಗೊಂದು ಜಾಗ ಕೊಟ್ಟು ಮತ್ತೆ ನೀರು ಕರೆಂಟ್ ಕೊಟ್ರೆ ಸಾಕು. ದಯವಿಟ್ಟು ಮುಂದಿನ ದಸರಾದ ಟೈಮಲ್ಲಿ ಆದ್ರೂ ನಾವು ಈ ಗೌರ್ಮೆಂಟ್ಗೆ ಮತ್ತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅಂತ ಮಾಡಿದ್ವಿ ನಮ್ಮ ರೈತರಿಗೋಸ್ಕರ. ಯಾಕೆಂದ್ರೆ ರೈತರು ಇಂತ ಒಂದು ರೈತ ದಸರಾದಲ್ಲಿ ಕೇಳ್ತಾ ಇದ್ದೀರಾ ಸರ್? ಇಲ್ಲ ಮೇಡಮ್, ರೈತ ದಸರಾ ಒಂದು ಪ್ರತ್ಯೇಕವಾಗಿ ಒಂದು ಜಾಗ ಕೊಡಿ ಅಂತ, ದಸರಾಗೆ ಪ್ರತ್ಯೇಕ ಒಂದು ಜಾಗ ಕೊಡಿ. ನೀವೀಗ ಎಕ್ಸಿಬಿಷನ್ ಮಾಡ್ತೀರಾ, ಅದೇ ರೀತಿ ನಮ್ಗೆ ಯಾವ್ದಾರ ಒಂದು ಗ್ರೌಂಡ್ ನಲ್ಲಿ ಇವಾಗ ನೀವು ಮಹಾರಾಜ ಗ್ರೌಂಡ್ ನ ಫುಡ್ ಆಹಾರ ಮತ್ತು ಇದಕ್ಕೂ ಮಾಡ್ಕೊಟ್ರಿ. ಈಗ ಇದರಲ್ಲಿ ಉತ್ನಳ್ಳಿ ಹತ್ರ ನೀವು ಯುವ ದಸರಾ ಮಾಡ್ಕೊಟ್ರಿ. ಅದೇ ರೀತಿ ನಮ್ಮ ಲಲಿತ್ ಪ್ಯಾಲೇಸ್ ಹತ್ರ ನಮ್ಗೆ ಸಿಟಿ ನಿಯರ್ ಇದೆ. ಎಲ್ಲ ಇದು ವಿಶ್ವವಿಖ್ಯಾತ ಎಲ್ಲಾ ಕಡೆಯಿಂದ ಜನ ಬಂದಾಗ ಇದನ್ನ ನೋಡಿದಾಗ್ಲೂ ಆದ್ರೂ ಎಷ್ಟೋ ಜನ ಅದರಿಂದ ಇನ್ಸ್ಪೈರ್ ಆಗ್ಬೋದು. ಇದು ಒಂದು ಮುಂದಿನ ಜನರೇಷನ್ಗೆ ಯುವಕರಿಗೆ ಈ ಒಂದು ಇದು ಸಿಗುತ್ತೆ. ಅವರು ಮುಂದೆ ನಾವು ಇದು ಮಾಡ್ಬೇಕು ಅನ್ನೋದನ್ನ ಸಿಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಸರ್ಕಾರನ ಇದನ್ನು ಒತ್ತಾಯ ಮಾಡೋಕ್ಕೆ ಮನವಿ ಕೊಟ್ಟು ಅವ್ರನ್ನ ಇದು ಮಾಡ್ಬೇಕು ಅಂತ ಮಾಡಿದ್ದೀವಿ. ಅಂತಂದ್ರೆ ಏನಂತಂದ್ರೆ ಈಗ ವಿಶ್ವವಿಖ್ಯಾತ ದಸರಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ. ಈಗ ರೈತ ದಸರಾ ಅಂತ ಒಂದ್ ಕಡೆ ನಡೆಯುತ್ತೆ, ಮತ್ತೆ ಈಗ ಯುವ ದಸರಾ ಅಂತ ಒಂದ್ ಕಡೆ ನಡೆಯುತ್ತೆ. ಅದಲ್ದೇನೆ ಫುಡ್ ಫೆಸ್ಟಿವಲ್, ಆಹಾರ ಮೇಳ ಆಗಿರ್ಬೋದು, ಕರಕುಶಲ ವಸ್ತುಗಳ ಮೇಳ ಆಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನ ಸರ್ಕಾರ ಕಲ್ಪಿಸಿ ಕೊಡುತ್ತೆ. ಅದೇ ರೀತಿ ನಮ್ಮ ಹಳ್ಳಿಕಾರ್ ಕೂಡ ಇದು ಒಂದು ನಮ್ಮ ದೇಶೀಯ ತಳಿ. ಇದಕ್ಕೆ ನಾವು ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಕೊಡ್ಬೇಕಾಗತ್ತೆ. ಸೊ ಇದು ಒಂದು ನಮ್ಮ ದೇಶೀಯ ತಳಿ ಕೂಡ ಹೌದಲ್ವಾ? ಸೊ ಹಾಗಾಗಿ ಇದಕ್ಕೆ ಪ್ರಾಮುಖ್ಯತೆನ ಕೊಡೋದಲ್ಲದೆ ಪ್ರೋತ್ಸಾಹವನ್ನು ಕೂಡ ಕೊಡಬೇಕು. ಸೊ ಈ ರೀತಿಯಾದಂತಹ ಬೇರೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನ ಸರ್ಕಾರ ಹೇಗೆ ಕೊಡುತ್ತೋ, ಸೊ ಅದೇ ರೀತಿ ನಮ್ಮ ತಳಿಗೂ ಕೂಡ ಪ್ರೋತ್ಸಾಹವನ್ನ ಕೊಟ್ಟು ಬೆಂಬಲವನ್ನು ಕೊಟ್ಟು ಜಾಗವನ್ನ ಕೊಟ್ರೆ ರೈತರು ಬೇರೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ನೀರು ಮತ್ತು ಕರೆಂಟಿನ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಟ್ರೆ ಸಾಕು. ನಮ್ಮ ತಳಿಯನ್ನ ನಾವು ಅಲ್ಲಿ ಕರ್ಕೊಂಡೋಗಿ ಪ್ರದರ್ಶನವನ್ನ ಮಾಡ್ತೀವಿ. ದಸರಾದಲ್ಲಿ ಏನು ಅಂತಂದ್ರೆ ದೇಶದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿದೇಶಗಳಿಂದನೂ ಕೂಡ ಜನ ದಸರಾ ನೋಡೋದಕ್ಕೆ ಬರ್ತಾರೆ. ಸಾಕಷ್ಟು ಜನ ದಸರಾ ನೋಡೋದಕ್ಕೆ ಬರೋದ್ರಿಂದ ನಮ್ಮ ದೇಶೀಯ ಒಂದು ತಳಿಯ ಪರಿಚಯ ಅವ್ರಿಗೆ ಆಗುತ್ತೆ. ಸೊ ನಮ್ಮ ದೇಶೀಯ ತಳಿ ಕೂಡ ಹೆಚ್ಚು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋದಲ್ದರೆ ಇದರ ಒಂದು ಮಹತ್ವವನ್ನು ತಿಳಿಸ್ಬೋದು. ಸೊ ಇದು ಒಂದು ಎಕ್ಸಿಬಿಷನ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟು ನಮ್ಮ ಒಂದು ದೇಶೀಯ ತಳಿಗೆ ದಸರಾದಲ್ಲಿ ಒಂದು ಎಕ್ಸಿಬಿಷನ್ ತರ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಹೆಚ್ಚು ಉಪಕಾರಿ ಆಗುತ್ತೆ. ನಮ್ಮ ದೇಶೀಯ ಒಂದು ತಳಿ ಕೂಡ ಹೆಚ್ಚು ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದೀನಿ. ಮೇಡಮ್, ನಾವೇನು ಹೇಳಿದ್ವಿ ಈ ವಿಚಾರ ಏನಕ್ಕೆ ಬಂತು ಇದರಲ್ಲಿ ಅಂದ್ರೆ ಮೇಡಮ್, ಈಗ ನಾಯಿ ಶೋ ಮಾಡ್ತಾರೆ. ಹೌದು, ನಾಯಿ ಶೋ ಇಂದ ಉಪಯೋಗ ಏನಿದೆ ಹೇಳಿ? ನಾಯಿ ಶೋ ಇಂದ ಉಪಯೋಗ ಏನಿದೆ? ಇಲ್ಲಿ ಹೊಡೆದಿ ನಾಯಿಗಳನ್ನ ತಗೊಂಡೋಗಿ ಬೋನ್ ಹಾಕೊಂಡೋಗಿ ತಗೊಂಡು ಎಲ್ಲೋ ಸಾಯಿಸ್ತಾರೆ. ಇನ್ಯಾವುದೋ ನಾಯಿಗೆ ತಗೊಂಡ್ಬಂದವ್ರಿಗೆ ಪ್ರೈಸ್ ಕೊಡ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಲ್ಲ? ಇದು ರೈತರಿಗೆ, ಈಗ ನಮ್ಮ ದೇಶ ತಳಿಗಾದ್ರು ಮತ್ತೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಈ ಒಂದನ್ನ ವೇದಿಕೆ ಕಲ್ಪಿಸ್ಕೊಟ್ರೆ ಎಷ್ಟೋ ಜನ ರೈತರು ಮುಂದೆ ಬರ್ತಾರೆ, ಸಾಕೋದಕ್ಕೂ ಇಷ್ಟಪಡ್ತಾರೆ. ಸರ್ಕಾರದಿಂದ ಉತ್ತೇಜನ ಸಿಗುತ್ತೆ. ಸರ್ಕಾರದಲ್ಲಿ ನಾವು ಉತ್ತೇಜನ ಕೊಡ್ತೀವಿ, ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಏನು ಮಾಡದೇ ಇದ್ರೆ ಈ ಮೂಲಕ ಮಾಡ್ಕೊಡ್ಲಿ ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ. ಮುಖ್ಯವಾಗಿ ಇಲ್ಲಿ ಆಗ್ತಾ ಇರುವಂತಹ ತೊಂದರೆ ಏನು ಅಂತಂದ್ರೆ ರೈತರಿಗೆ ಮತ್ತು ನಮ್ಮ ತಳಿಗಳಿಗೆ ಮುಖ್ಯವಾಗಿ ವೇದಿಕೆಗಳು ಸಿಗ್ತಾ ಇಲ್ಲ. ವೇದಿಕೆಗಳು ಸಿಕ್ಕದೆ ರೈತರು ಎಲ್ಲದಕ್ಕೂ ಮುಂದೆ ಇದ್ದಾರೆ. ರೈತರು ಬಂದು ಅದನ್ನ ಪ್ರದರ್ಶನ ಮಾಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಏನು ಅಂತಂದ್ರೆ ಸರ್ಕಾರದ ಕಡೆಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಅಂತಂದ್ರೆ ರೈತರಿಗೆ ವೇದಿಕೆಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ. ಖಂಡಿತವಾಗ್ಲೂ ಸರ್ಕಾರದ ಕಡೆಯಿಂದ ವೇದಿಕೆಗಳನ್ನ ಕಲ್ಪಿಸಿಕೊಟ್ರೆ ನಮ್ಮ ತಳಿ ಆಗಿರ್ಬೋದು, ನಮ್ಮ ರೈತರಾಗಿರ್ಬೋದು ಖಂಡಿತವಾಗ್ಲೂ ಮುಂದೆ ಬರ್ತಾರೆ. ಹೆಚ್ಚಿನ ಒಂದು ವೇದಿಕೆಗಳನ್ನ ಕಲ್ಪಿಸಿಕೊಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದೀವಿ. ಇದೇ ಮೊದಲನೇ ಬಾರಿಗೆ ಮೇಡಮ್, ಈಗ ಸಚಿವ ಮಾದೇವಪ್ಪನವರು ಇರೋದ್ರಿಂದ ಅವರ ಒಂದು ಸಹಕಾರದಿಂದ ನಾವು ಈಗ ರೈತ ದಸರಾದಲ್ಲಿ ಮತ್ತೆ ದಸರಾ ಪ್ರದರ್ಶನ ನಾವು ಹಳ್ಳಿಕಾರನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು. ಅವ್ರ ಮತ್ತೆ ನಾನು ಅವರಿಗೆ ಅದಕ್ಕೆ ನಾವು ತುಂಬಾ ಚಿರಋಣಿ ಮಾದೇವಪ್ಪನವ್ರಿಗೆ. ಹಾಗೆ ನೆಕ್ಸ್ಟ್ ಮುಂದೆ ಕೂಡ ಅವರು ಒಂದು ಇದರಲ್ಲಿ ನಮಗೆ ಒಂದು ದಸರಾದಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ, ಹಳ್ಳಿಕಾರ ಎಕ್ಸಿಬಿಷನ್ ಅಂತ ಅದನ್ನ ಪ್ರದರ್ಶನ ಮಾಡಿಸೋದಕ್ಕೆ ದಯವಿಟ್ಟು ಒಂದು ಜಾಗನ ಗೊತ್ತುಪಡಿಸಿ ನಮಗೆ ನೀರು ಮತ್ತೆ ಕರೆಂಟ್ ನ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸರ್, ಈಗಾಗಲೇ ಒಂದ್ ಹೆಜ್ಜೆ ಮುಂದೆ ಹೋಗಿದೀವಿ. ಮೀನ್ಸ್ ರೈತ ದಸರಾದಲ್ಲೂ ಹಳ್ಳಿಕಾರನ ಪ್ರದರ್ಶನ ಮಾಡಿ ಆಗಿದೆ. ಅಂಡ್ ದಸರಾದಲ್ಲೂ ಕೂಡ ದಸರಾದ ಒಂದು ಜಂಬೂ ಸವಾರಿನಲ್ಲೂ ಕೂಡ ಹಳ್ಳಿಕಾರನ ಒಂದು ಮೆರವಣಿಗೆ ಈಗಾಗಲೇ ಆಗಿದೆ. ಸೊ ಎಲ್ಲಾ ಒಂದು ಅಡೆತಡೆಗಳನ್ನ ದಾಟಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಆಗಿದೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ತಳಿಯ ಅಭಿವೃದ್ಧಿಗೆ ಖಂಡಿತ ಹೆಚ್ಚಿನ ಒಂದು ಮಹತ್ವವನ್ನು ಕೊಡೋದಲ್ದಿರ ಹೆಚ್ಚಿನ ಒಂದು ಏನೇ ಒಂದು ಬಂದರೂ ಕೂಡ ಅದನ್ನ ಎದುರಿಸಿ ಈ ಒಂದು ತಳಿಯ ಒಂದು ಉಳಿವಿಗಾಗಿ ಅತಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ವೇದಿಕೆಗಳನ್ನ ಕಲ್ಪಿಸಿಕೊಂಡು ಇದಕ್ಕೆ ಒಂದು ಮಹತ್ವವನ್ನ ಕೊಡೋದಕ್ಕೆ ಎಲ್ಲರೂ ಕೂಡ ಹೋರಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಹಳ್ಳಿಕಾರ್ ಉಳಿವಿಗಾಗಿ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಪ್ರಗತಿಪರ ಯೋಜನೆಗಳಾಗಿರ್ಬೋದು ಬಂದ್ರೆ ನಮ್ಮ ತಳಿಗೆ ಒಂದು ಅನುಕೂಲಗಳಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ಮೂಲಕ ಏನಂದ್ರೆ ಮಾಧ್ಯಮದ ಮೂಲಕ ನಾವು ಏನ್ ಕೇಳ್ಕೊಂತೀವಿ ಅಂದ್ರೆ
ಸರ್ಕಾರ ವತಿಯಿಂದ ಈ ಹಳ್ಳಿಕಾರದ ಒಂದು ಸಮಯನ ಎಲ್ಲ ವೆಟರ್ನರಿ ಹಾಸ್ಪಿಟಲ್ಗಳು ಸಿಗುವಂತಾದ್ರೆ ಎಲ್ಲ ಈ ಒಂದು ತಳಿ ಇನ್ನೂ ಅತಿ ಹೆಚ್ಚಾಗಿ ವೇಗವಾಗಿ ಬೆಳೆಯುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಊರಿನವರೇ ಆದಂತ ಮಧುಸೂದನ್ ಇವರು ನಮ್ಮ ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿ ಹೆಗ್ಗೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಒಂದು ಪಶುಗಳಿಗೆ ಮತ್ತೆ ಇದಕ್ಕೆ ಬಹಳ ಒಳ್ಳೆ ಕಾರ್ಯಕ್ಷಮತೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತೆ ಈ ಹಳ್ಳಿಕಾರ್ ಸಮೆನ್ನ ಇವರು ವಾಲಂಟಿಯರ್ ಹೇಳ್ತಾರೆ, ನಿಮ್ಗೆ ಬೇಕಾದ್ರೆ ಸಮೆನ್ ಇದೆ ನಮ್ಮ ಹತ್ರ, ನೀವು ಬೇಕಾದ್ರೆ ನಿಮ್ಮ ಒಂದು ಹಸುಗಳಿಗೆ ತಗೊಂಬನ್ನಿ, ಆ ಸಮೆನ್ನ ಯೂಸ್ ಮಾಡಿ ನೀವೊಂದು ಈ ತಳಿನ ಉಳಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಇವರು ಮೌಖಿಕವಾಗಿ ಎಲ್ಲಾರ್ಗು ಹೇಳ್ಕೊಂಡು ಒಂದು ಸರ್ಕಾರಿ ಲೆವೆಲಲ್ಲಿ ಇವರು ಹಾಸ್ಪಿಟ್ಲ್ ವೆಟರ್ನರಿ ಹಾಸ್ಪಿಟ್ಲ್ ವತಿಯಿಂದ ಇವರು ಬಹಳ ಶ್ರಮ ಪಡ್ತಾ ಇದ್ದಾರೆ. ಇವರು ಮಧುಸೂದನ್ ಅಂತ ವೆಟರ್ನರಿ ಇನ್ಸ್ಪೆಕ್ಟರ್, ಸಾಕಷ್ಟು ಪರಿಚಯ ಇರುವಂತವರು. ಬನ್ನಿ ಇವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ನೀವು ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿ ನಮ್ಮ ತಳಿಯ ಬಗ್ಗೆ ಹಳ್ಳಿಕರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಇದು ಮೇಡಮ್ ಮೂಲತಃ ಬಂದಿದ್ದು ಮಹಾರಾಜರಿಗೆ ಅಂತಲೇ ಮೀಸಲಾಗಿ ಅಮೃತಮಾಲಿಂದ ಇದಾಗಿದ್ದು ತಳಿ. ಅದರಿಂದ ನಮ್ಮ ರೈತರಿಗೆ ತುಂಬಾ ಇದು ಬೇಸಾಯಕ್ಕೆ ಬೇಕೇ ಬೇಕು. ಬೇಸಾಯಕ್ಕೆ ಮತ್ತೆ ಸುಮಾರು ಹಳ್ಳಿಗಳಲ್ಲಿ ಮನೆಗೆ ಅಂತಲೇ ಸಾಕೊಂಡಿದ್ದಾರೆ. ಈ ಕಡೆನೆಲ್ಲ ನಾವು ನೋಡೋದಾದ್ರೆ ನಮ್ಮಲ್ಲೇ ಸುಮಾರು ಸಾಕಿದ್ದಾರೆ. ಬಟ್ ಏನಂದ್ರೆ ಅವಕ್ಕೆ ಕಾಲಕ್ಕೆ ವ್ಯಾಕ್ಸಿನ್ಗಳು, ಅದು ಆರೋಗ್ಯದ ಅವರು ನಾವು ಮಕ್ಳಿಗೆ ಈಗ ಹುಟ್ಟದ ಮಕ್ಳಿಗೆ ನಾವು ಯಾವ ತರ ಅಷ್ಟು ಜವಾಬ್ದಾರಿಯಿಂದ ವ್ಯಾಕ್ಸಿನ್ಗಳು ಇಂಜೆಕ್ಷನ್ಗಳು ಮಾಡಿಸ್ತೀವಿ, ಅವರು ಅದೇ ಟೈಮ್ಗೆ ಕರೆಕ್ಟ್ ಆಗಿ ತಂದಾಗ ಡಿವಾರ್ಮಿಂಗ್ ವ್ಯಾಕ್ಸಿನ್ಗಳು ಹಾಕ್ಸ್ಕೊಬಿಟ್ರೆ ಅವ್ರಿಗೆ ಹೆಲ್ಪ್ಫುಲ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ವ್ಯಾಕ್ಸಿನ್ಸ್ ಕೊಡ್ಬೇಕು ಅಂತ ಹೇಳ್ತೀರಾ? ವ್ಯಾಕ್ಸಿನ್ಗಳು ಬಟ್ ನೀಟಾಗಿ ನೋಡ್ಕೋಬೇಕು. ಮಾಮೂಲಿ ಇವಾಗ ಮೇಜರ್ ಆಗಿ ಬರೋದು ಅಂದ್ರೆ ಚರ್ಮಗಂಟು ರೋಗ ಮತ್ತೆ ಕಾಲ್ಬಾಯಿ ಮುಖ್ಯವಾಗಿ ಅದೇ ಬರೋದು ಜಾಸ್ತಿ ಮ್ಯಾಕ್ಸಿಮಮ್. ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರ್ತದೆ, ಬಟ್ ಆದ್ರೂ ಅದು ಅಟ್ಯಾಚ್ ಆಯ್ತು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಗಾಳಿಲೇ ಹರಡ್ಬಿಡ್ತದೆ. ಅದರಿಂದ ಮೇಜರ್ ಆಗಿ 6 ತಿಂಗಳಿಗೊಂದ್ಸರಿ ಕಾಲ್ಬಾಯಿ ಜ್ವರದ ಲಸಿಕೆ ಹಾಕ್ತಿವಿ ನಾವು. ಚರ್ಮಗಂಟು ರೋಗನು ಸರ್ಕಾರದ ಲೆವೆಲ್ ಇಂದಾನೆ 6 ತಿಂಗಳಿಗೊಂದ್ಸರಿ ಅದನ್ನು ಮಾಡ್ತೀವಿ, ವರ್ಷಕ್ಕೆ 2 ಸರಿ. ಅವಾಗ ರೈತರು ಒಬ್ಬೊಬ್ರು ಮಾಡ್ಸಲ್ಲ, ಅಂದ್ರೆ ಏನೋ ಸುಮ್ನೆ ಯಾರೋ ಒಂದ್ ಹೇಳಿರ್ತಾರೆ, ಗಂಟು ಬಂದ್ಬಿಡ್ತವೆ, ಉಳಕ್ಕಾಗಲ್ಲ, ಮೇಯಲ್ಲ. ನಾರ್ಮಲ್ ಆಗಿ ಮಕ್ಳಿಗೂ ಅಷ್ಟೇನೆ ವ್ಯಾಕ್ಸಿನ್ ಮಾಡೋದು ಒಂದಿನ ಜ್ವರ ಇದ್ದೇ ಇರ್ತದೆ ಕಾಮನ್ ಆಗಿ. ಇವಕ್ಕೂ ನಾವು ಹಾಕ್ಸಿದ್ವಿ, ಈಗ ತಾನೇ ಹಾಕ್ಸಿದ್ವಿ ಜ್ವರ. ಅದು ಮಾಮೂಲಿ ಒಂದಿನ ಟೆಂಪರೇಚರ್ ಇದ್ದೇ ಇರ್ತದೆ, ಏನು ಗಂಟು ಬರಲ್ಲ. ನುರಿತ ವೈದ್ಯರಿಂದ ನೀವು ಪಶು ಚಿಕಿತ್ಸಕರಿಂದ ಹಾಕ್ಸ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ಅದರಿಂದ ತೊಂದರೆ ಆಗೋಕೆ ಅಂದ್ರೆ ಗೌರ್ಮೆಂಟ್ ಅಷ್ಟೊಂದು ದುಡ್ಡನ್ನ ಸುರಿದು ಯಾಕೆ ವ್ಯಾಕ್ಸಿನ್ ಮಾಡ್ತಾರೆ? ತೊಂದರೆ ಆಗುದಿದ್ರೆ ರೈತರಿಗೆ ಉಪಯೋಗ ಆಗ್ಲಿ ಅಂತ ಸರ್ಕಾರ ಸಹಾಯಧನ ಕೊಟ್ಟು ವ್ಯಾಕ್ಸಿನ್ ಮಾಡ್ತಾರೆ. ಅದನ್ನ ಮಾಡಿಸ್ಕೊಂಡ್ರೆ ತುಂಬಾ ಉಪಯೋಗ ಆಯ್ತದೆ. ಮೇಜರ್ ಆಗಿ 2 ವ್ಯಾಕ್ಸಿನ್ ಅದು ಮಾಡಿಸ್ಲೇಬೇಕು ಮೇಡಮ್. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಂಡವಾಳ ಹಾಕಿರ್ತಾರೆ ರೈತರು. ಈಗ ಇದಕ್ಕೆ 6.25 ಲಕ್ಷ ಅಂತ 7.5 ಲಕ್ಷ ಹಣ ತಂದವ್ರೆ. ನಾವು ಹುಡುಗಿ ನೋಡ್ಬೇಕಾದ್ರೆ ಎಷ್ಟು ಅದ್ರ ಬಗ್ಗೆ ಕಾಳಜಿ ತಗೋತಾರೆ ಅಂದ್ರೆ, ಒಂದ್ ಹುಡುಗಿ ನೋಡ್ಬೇಕಾದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಜೊತೆ ಹಸು ತಗೊಳಕ್ಕೆ ರೈತರು ನೋಡಿ ತಗೋತಾರೆ. ಅದರಿಂದ ಒಂದು ಸಣ್ಣದೊಂದು ಚರ್ಮಗಂಟು ರೋಗ ಅಂತ ಒಂದು ಆಗ್ಬಿಟ್ರೆ ಮೇಡಮ್, ಅದು ಚರ್ಮಕ್ಕೆಲ್ಲ ಅಟ್ಯಾಚ್ ಆಗುತ್ತದೆ, ಅದು ಗಾಯ ತರ ಆಗ್ಬಿಡ್ತದೆ. ಅದು ಫುಲ್ ರಿಮಾರ್ಕ್ ತಗೊಳ್ಳೋರ್ಗು, ತಗೊಂಡಿರೋರ್ಗು ಲಾಸ್. ಅದು ಈಗ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಅದು ಏನೇ ಆಗ್ಲಿ ಅವ್ರ ಪರ್ಸನಲ್. ಅದು ಈಗ ಒಂದು ರಿಮಾರ್ಕ್ ಆದ್ರೂ ಅದು ಅವ್ರಿಗೆ ಲಾಸು, ಪ್ಲಸ್ ಉತ್ತಮ ಅದು ವ್ಯವಸಾಯ ಅಲ್ಲ, ಆಗಲ್ಲ. ಅದರಿಂದ ವ್ಯಾಕ್ಸಿನ್ ಟೈಮ್ ಮಾಡಿಸ್ಕೋಬೇಕು. ಅದರಿಂದ ಏನು ತೊಂದರೆ ಆಗಲ್ಲ. ಸರ್, ಈಗ ಒಂದು ನೋಡ್ತಾ ಇರೋಂತ ವೀಕ್ಷಕರಲ್ಲಿ ಡೌಟ್ ಇರುತ್ತೆ. ಬಟ್ ಏನು ಅಂತಂದ್ರೆ, ಈಗ ನೀವು ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತ ಹೇಳಿದ್ರಿ, ಸರ್ಕಾರದಿಂದ ವ್ಯಾಕ್ಸಿನ್ ಕೂಡ ಇದೆ ಹಳ್ಳಿಕರ್ ತಳಿಗೆ ಅಂತ ಹೇಳಿದ್ರಿ. ಬಟ್ ರೈತರಿಗೆ ಇದ್ರ ಮಾಹಿತಿ ಇರೋದಿಲ್ಲ, ಯಾವಾಗ ಕೊಡಿಸ್ಬೇಕು ವ್ಯಾಕ್ಸಿನ್ ಅನ್ನ, ಎಲ್ಲಿ ಕೊಡಿಸ್ಬೇಕು, ಏನು ಇಲ್ಲ ಅವರೇ ಬಂದು ಹಾಕ್ತಾರ, ವೆಟರ್ನರಿ ಡಾಕ್ಟರ್ಗಳೇ ಬಂದು ಮನೆ ಹತ್ರ ಹಾಕ್ತಾರಲ್ಲ, ನಾವೇ ಕರ್ಕೊಂಡೋಗಿ ಹಾಕಿಸ್ಬೇಕಾ ಅನ್ನುವಂತಹ ಒಂದು ಡೌಟ್ ಇರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ 6 ತಿಂಗಳಿಗೊಂದ್ಸದ್ರಿ ಸರ್ಕಾರದ ನಾವೇ ಡೈರಿ ಸೆಕ್ರೆಟರಿ ಅವ್ರ ಹತ್ರ ಹೇಳ್ಬಿಟ್ಟು ಮನೆ ಹತ್ರನೇ ಹೋಗಾಕ್ತಿವಿ. ಯಾಕೆಂದ್ರೆ ಅರ್ಲಿ ಮಾರ್ನಿಂಗ್ ರೈತರು ಕೆಲ್ಸಕ್ಕೆ ಹೋಗೋ ಟೈಮ್ 10 ಗಂಟೆ ಒಳಗೆ ಏನ್ಬಿಟ್ಟು 6 ಗಂಟೆಗೆ ಹೋಗಿ ನಾವು ಮನೆಗೆ ವಿಸಿಟ್ ಮಾಡಿ ವ್ಯಾಕ್ಸಿನ್ ಹಾಕೊಡ್ತೀವಿ. ಅದರಿಂದ ರೈತರು ಮನೆ ಅವರು ಡೈರಿ ಹತ್ರ ಅಟ್ಕ ಬರೋದು ಅಥವಾ ಹಾಸ್ಪಿಟಲ್ ಹತ್ರ ಅದು ಏನು ತಂಟೆ ಇರಲ್ಲ, ಮನೆ ಹತ್ರನೇ ಹೋಗಿ ಹಾಕ್ಸ್ತೀವಿ ಮೇಡಮ್. ಸೊ 6 ಮಂತ್ಸ್ 6 ತಿಂಗಳಿಗೊಂದ್ಸಲಿ ಅಂದ್ರೆ ಎಷ್ಟು ಅಲ್ಲಿವರೆಗೂ ಆಗ್ತೀರಾ ಸರ್ ಇದು ಮೇಡಮ್? 5 ತಿಂಗಳಿಗೆ 5 ತಿಂಗಳು ಕರೆಯಿಂದ ಸ್ಟಾರ್ಟ್ ಆಗಿ ಎಲ್ಲದಕ್ಕೂ ಆಗ್ತೀವಿ ಮೇಡಮ್. 5 ತಿಂಗಳ ಕರೆಯಿಂದ ಕಡೆಯಲ್ಲವರೆಗೂ ಆಗ್ತೀವಿ. ಯಾಕೆಂದ್ರೆ ಇದು 8 ತಿಂಗಳು 9 ತಿಂಗಳು ಪ್ರೆಗ್ನೆನ್ಸಿಗೆ ಒಬ್ಬೊಬ್ರು ಹಾಕ್ಸಲ್ಲ, ಕಂದ ಹಾಕ್ಬಿಡ್ತವೆ ಅಂತ ಹಸುಗಳಿಗಾದ್ರೆ. ಹಳ್ಳಿಕಾರ್ಗೆ ಏನು ಇರಲ್ಲ, ಓರಿಗಳಿಗೆ ಅಥವಾ ಇದಕ್ಕೆ
ಅದರಿಂದ ಹಳ್ಳಿಕಾರಕ್ಕೆ ತುಂಬಾ ಯಾರು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಏನು ತೊಂದರೆ ಆಗಲ್ಲ. ನೀವು ವ್ಯಾಕ್ಸಿನ್ಗಳನ್ನ ನೀಟಾಗಿ 6 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸಲಿ ಹಳ್ಳಿಕಾರ್ಗೂ ಕೂಡ ವ್ಯಾಕ್ಸಿನೇಷನ್ ಸರ್ಕಾರದಿಂದ ಕೊಡ್ತಾರೆ. ಡಾಕ್ಟರ್ಸೇ ನಿಮ್ಗೆ ಮನೆ ಹತ್ರ ಬಂದು ವ್ಯಾಕ್ಸಿನ್ ಅನ್ನ ಹಾಕೊಡ್ತಾರೆ. ನಿಮ್ಮ ಒಂದು 5 ತಿಂಗಳ ಕರೆಯಿಂದ ಹಿಡಿದು ಕಡೆ ಹಲ್ಲಿನ ಎತ್ತುಗಳವರೆಗೂ ಕೂಡ ಎಲ್ಲದಕ್ಕೂ ಕೂಡ ವ್ಯಾಕ್ಸಿನ್ ಅನ್ನ ಹಾಕ್ತಾರೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ವ್ಯಾಕ್ಸಿನ್ ಅನ್ನ ಹಾಕೊಳ್ಳೋದ್ರಿಂದ ಬರುವಂತಹ ರೋಗಗಳಿಂದ ತಡೆಗಟ್ಟಬಹುದು ಅನ್ನುವಂತಹ ಮಾತನ್ನ ಸರ್ ಹೇಳ್ತಾ ಇದಾರೆ. ಸೊ ಎಲ್ಲಾ ರೈತರು ಆಮೇಲೆ ನಮ್ಮಲ್ಲೇ ಹಳ್ಳಿಕಾರ್ ಸೆಮೆನ್ಸ್ ಇದೆ, ಗೌರ್ಮೆಂಟ್ ಸಪ್ಲೈನೇ ಹಳ್ಳಿಕಾರ್ ಸೆಮೆನ್ಸ್ ಇದೆ. ಅದು ಕೇವಲ 20 ರೂಪಾಯಿ 20 ರೂಪಾಯಿಗೆ ನಾವು ಹಾಕೊಡ್ತೀವಿ. ರೈತರು ಸುಮ್ನೆ ಅಂದ್ರೆ ಕೊಡ್ಸ್ಲಿ, ಅದು ಅವ್ರವ್ರ ಸ್ವಂತ ವಿಚಾರ ಏನೇ ಆದ್ರೂ ರೈತರಿಗೊಂದು ಉಪಯುಕ್ತ ಮಾಹಿತಿ ಅಂದ್ರೆ ನಮ್ಮಲ್ಲೇ ಹಳ್ಳಿಕಾರ್ ಸೆಮೆನ್ಸ್ ಇದೆ. ಈಗ HF ಜರ್ಸಿ ಕ್ರಾಸ್ ಬ್ರೀಡ್ ಗಳಿಗೆ ನೀವು ಅಲ್ ಪರ್ಪಸ್ಗೆ ಅನ್ಬಿಟ್ಟು ಇನ್ಸೆಮಿನೇಷನ್ ಮಾಡಿಸ್ಕೊತೀರಾ. ನೀವು ಎಲ್ಗೂ ಹೋಗು ಅಟ್ಕೊಂಡು 2,000 3,000 ಖರ್ಚು ಮಾಡಕ್ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಈಗ ಬೇರೆ ಹೊರಗಡೆ ದೊಡ್ಡ ಓರಿಗಳಿಗೆ ಕೊಡ್ಸ್ಕೊಬತ್ತೀರಾ, ಅದು ಒಳ್ಳೇದೇ. ಬಟ್ ಏನಾದ್ರೂ ಆಗದೆ ಇರೋರು, ಅಷ್ಟು ಖರ್ಚು ಮಾಡಕ್ ಆಗದೆ ಇದ್ದವರು ನಮ್ಮಲ್ಲೇ ಹಾಸ್ಪಿಟ್ಲಲ್ಲೇ ನಮ್ಮ ಪಶು ಆಸ್ಪತ್ರೆಯಲ್ಲೇ ಇದೆ, ಹಳ್ಳಿಕಾರ್ ಸೆಮೆನ್ಸ್ ಇದೆ, ನೀವು ಅದನ್ನ ಉಪಯೋಗ ಮಾಡ್ಕೋಬಹುದು. ಓಕೆ, ಅಂತಂದ್ರೆ ಏನು ಅಂತಂದ್ರೆ ಇದು ನಮ್ಮ ಒಂದು ಹಳ್ಳಿಕರ್ಗೆ ಅಂದ್ರೆ ಸ್ವಾಭಾವಿಕ ಪಥದಲ್ಲಿ ಕ್ರಾಸಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು, ಕರುಗಳು ಚೆನ್ನಾಗಿ ಬರುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಸತ್ಯ. ಆಕ್ಚುಲಿ ಅದೇ ಪ್ರೋಸೆಸ್ ಅಲ್ಲಿ ಆಗೋದ್ರಿಂದ ಏನಂತಂದ್ರೆ ಕರುಗಳು ಚೆನ್ನಾಗಿ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಬಟ್ ಆಗದೆ ಇರುವಂತಹ ರೈತರು, ಅಂದ್ರೆ ಈಗ ನಿಮ್ಗೆ ತುಂಬಾ ದೂರ ಇರುತ್ತೆ, ಹೋಗೋದಕ್ಕೆ ಆಗದೆ ಇರುವಂತಹ ರೈತರು ತುಂಬಾ ಕಷ್ಟ ಆಗುತ್ತೆ. ಅಷ್ಟು ದುಡ್ಡೆಲ್ಲ ಕೊಟ್ಟು ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಮಾಡ್ಸಕ್ ಆಗದೆ ಇರುವಂತಹ ರೈತರು ಸರ್ಕಾರದ ಕಡೆಯಿಂದಾನೇ ಹಳ್ಳಿಕಾರ್ಗೆ ಸೆಮೆನ್ ಇರುತ್ತೆ. ಕೇವಲ 10 ರಿಂದ 15 ರೂಪಾಯಿ ಈ ಒಂದು ಸೆಮೆನ್ ಸಿಗುತ್ತೆ. ಇಂತಹ ಒಂದು ರೈತರು ತಗೊಳ್ಬಹುದು. ಸೊ ತಗೊಂಡು ಕರುನ ಬ್ರೀಡ್ ಮಾಡ್ಕೋಬಹುದು. ಈ ಒಂದು ಸೆಮೆನ್ ಇಂದ ಬರುವಂತಹ ಈ ಒಂದು ಸೆಮೆನ್ ಉಪಯೋಗಿಸಿ ಬಂದಿರುವಂತಹ ಕರುಗಳು ಕ್ವಾಲಿಟಿ ಹೇಗಿದೆ ಸರ್? ತುಂಬಾ ಆರೋಗ್ಯಕರವಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಉದಾಹರಣೆಗೆ ಬೇಕಾದಷ್ಟಿದೆ, ನಮ್ಮ ಹಳ್ಳಿಗಳಲ್ಲೇ ಇದೆ, ಮಾಡಿಸ್ಕೊಂಡು ಹೋಗಿದ್ದಾರೆ, ಹಾಕಿದೆ, ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಗೌರ್ಮೆಂಟ್ ದೊಡ್ಡ ಈಗ ಮಾಮೂಲಿ ನಾವು ಹೇಳ್ತೀವಲ್ಲ ಅದೇ ತರ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ ಅಂತ ನಮ್ಗೆ ಮಾಹಿತಿ, ಬಟ್ ನಾವು ನೋಡಿಲ್ಲ. ಬಟ್ ಕರುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕರುಗಳು. ಅದ್ರ ಆರೋಗ್ಯಕರವಾಗಿದೆ, ಗುಣಲಕ್ಷಣಗಳು ಚೆನ್ನಾಗಿದೆ, ಏನು ಅದರಿಂದ ಏನು ಇದಿಲ್ಲ, ತೊಂದರೆ ಇಲ್ಲ. ಓಕೆ, ಸೊ ಈ ಒಂದು ಮಾತನ್ನ ಹೇಳ್ತಾ ಇದಾರೆ. ಹಾಗೆ ರೈತರು ತಪ್ಪದೆ 6 ತಿಂಗಳಿಗೊಮ್ಮೆ ನಿಮ್ಮ ಒಂದು ಹಳ್ಳಿಕಾರ್ 5 ತಿಂಗಳ ಕರುವಿಂದ ಹಿಡಿದು ಆ ಕಡೆ ಹಾಲಿನ ಎತ್ತುಗಳವರೆಗೂ ಕೂಡ ವ್ಯಾಕ್ಸಿನೇಷನ್ ಇರುತ್ತೆ. ತಪ್ಪದೆ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ ಅನ್ನುವಂತ ಒಂದು ಮಾತನ್ನ ಸರ್ ಹೇಳ್ತಾ ಇದಾರೆ. ಸರ್ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್ ವೀಕ್ಷಕರಿಗೆ? ಅದು ಹೇಳ್ಬೇಕು ಅಂದ್ರೆ ಮೇಡಮ್, ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ನಮ್ಮಂತ ಯುವಕರು ಸ್ವಲ್ಪ ಜವಾಬ್ದಾರಿಯಾಗಿರೋರು ಹಳ್ಳಿಕಾರ್ ತಳಿನ ಬೆಳೆಸ್ಲಿ ಅಂತ ನಾನು ಕೇಳ್ಕೊತೀನಿ. ಉದಾಹರಣೆಗೆ ನಮ್ಮ ಅಣ್ಣವ್ರೆ ಇವಾಗ ಎಷ್ಟು ಅವ್ರಿಗೆ ಸ್ವಲ್ಪ ಆರೋಗ್ಯದ ಇಶ್ಯೂಸ್ ಇದೆ, ಅದ್ರಲ್ಲೂ ನೀವು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬಂದ್ಬಿಟ್ರಂತ ಅವರು ಈ ಮಿಲ್ಲು ಬಂಕದು ತುಂಬಾ ಕೆಲಸ ಇದ್ರು ಕೂಡ ಅವರು ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಬೆಂಗಳೂರಿಗೆ ಹೋಗ್ಲಿ, ಮೈಸೂರಿಗೆ ಹೋಗ್ಲಿ, ಕೇರಳಕ್ಕೆ ಹೋಗ್ಲಿ, ಎಷ್ಟೊತ್ತಲ್ಲೂ ಯಾವಾಗ ಇಟ್ಕೊಂಡ್ರು ಕ್ಯಾಮ್ರಾದಲ್ಲೇ ನೋಡ್ತಾ ಇರ್ತಾರೆ ಏನ್ ಮಾಡ್ತೀವಿ ಅಂತ, ಅಷ್ಟು ಪ್ರೀತಿ ಅವ್ರಿಗೆ. ಆಮೇಲೆ ಇಲ್ಲಿ ಬಂದು ಅವರು ಕೆಲಸ ಮಾಡೋದನ್ನ ನಾವು ಅದು ಊಹಿಸ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಅವರು ಇಷ್ಟು ನಾವು ಅನ್ಕೊಂಡಿರ್ಲಿಲ್ಲ, ನಾವು ಚಿಕ್ಕ ವಯಸ್ಸಿಂದ ನೋಡಿದ್ರು ಇಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿ ಇಷ್ಟು ಅದ್ ಬಂದಾಗ ತುಂಬಾ ವೀಕ್ ಆಗಿತ್ತು. ಇವಾಗ ಇರೋದಕ್ಕೂ ಅದಕ್ಕೂ ತುಂಬಾ ಅವ್ರ ಶ್ರಮ ತುಂಬಾ ಇದೆ. ಅವನು ಅಷ್ಟೇ, ಅವನು ಈಗ ನಮ್ಮ ಹುಡುಗರೆಲ್ಲ ನಾವು ಯಾರು ಗಾಡಿ ಬೈಕು ಅದು ಇದು ಅಂತ ಇದ್ ಮಾಡ್ತೀವಿ ನಾವು, ಅವನ್ಗೆ ಅದೇನು ಹುಚ್ಚ ಗೊತ್ತಿಲ್ಲ. ಅವನಂತೂ ದೊಡ್ಡ ಕ್ರೇಜು. ಅವನಂತೂ ನಾವು ಸೇಳಿ ಜಾತ್ರೆಗೆ ಹಣ ನಾವೇ ಇಬ್ರೇ ಹೋಯ್ತಿದ್ರೆ ಅವನೇ ಸಪರೇಟ್ ಆಗಿ ಬಂದ್ಬಿಡುವ ಕರ್ಕೊಂಡು ಹೋಗಿಲ್ಲ ಅಂತ. ಹಂಗೆ ಅವನು ಈಗ BBM ಮಾಡ್ತಾ ಇದ್ದಾನೆ, BCom ಮಾಡ್ತಾ ಇದ್ದಾನೆ. ಬಟ್ ಅವ್ನಿಗೆ ಕಾಲೇಜ್ಗೆ ರಜಾ ಹಾಕ್ಬಿಟ್ಟು ಎಕ್ಸಾಮ್ಗೆ ರಜಾ ಹಾಕ್ಬಿಟ್ಟು ಒಂದೊಂದಿನ ಇದ್ಬಿಡ್ತಾನೆ ಮೇಡಮ್. ಅದರಿಂದ ಅಣ್ಣವರು ನಮ್ಮ ಯುವಕರಿಗೆ ಒಂಥರ ಸ್ಫೂರ್ತಿ ಇದ್ದಂಗೆ. ಅವರು ಈ ವಯಸ್ಸಲ್ಲೂ ಅದು ಅವ್ರು ಅದ್ ಮಾಡ್ತಾವ್ರಲ್ಲ, ಅದು ನಮ್ಮೂರಿಗೆ ಒಂಥರ ಹೆಮ್ಮೆ ಇದ್ದಂಗೆ. ನಿಜವಾಗ್ಲೂ ಯಾಚನಹಳ್ಳಿಲಿ ಇಷ್ಟು ದೊಡ್ಡ ಎತ್ತು ಕಟ್ಟೋರು ಅಂತ ಹೆಮ್ಮೆಗೆ ನಮ್ಮೂರ್ಗೊಂದು ಹೆಮ್ಮೆ. ಅಣ್ಣವರು ನಮ್ಗೆ ಒಂಥರ ಸ್ಫೂರ್ತಿ, ಯುವಕರಿಗೆ ಸ್ಫೂರ್ತಿ ಇಷ್ಟು ವಯಸ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ರಿ. ಸರ್ ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ಈ ಮಾಧ್ಯಮದ ಮೂಲಕ ನಮ್ಮ ಯುವಕರಲ್ಲಿ, ನಮ್ಮ ರೈತ ಬಾಂಧವರಲ್ಲಿ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಈ ತಳಿ ಉಳಿಸೋದಕ್ಕೆ ತಾವೆಲ್ಲ ಮನಸ್ಫೂರ್ತಿಯಾಗಿ ಇದೊಂದು ತಳಿ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೂ ಮುಂದೆ ಬಂದು ಈ ತಳಿನ ಉಳಿಸೋಕ್ಕೆ ಒಂದು ಹಸು ಕಟ್ಟಿ ಆ ಹಸುವಿಂದ ಒಂದು ಕರು ಹಾಕಿಸಿ ಈ ತಳಿನ ಉಳಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.
ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಟ್ಟಿಗಿದ್ದು ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ನಿಮ್ಗೂ ಕೂಡ. ನಾನೇ ಇನ್ನೊಂದೇನಂದ್ರೆ ಈ ಕರ್ನಾಟಕ ಮಾಧ್ಯಮ ಹಳ್ಳಿಕಾರ ಉಳಿಸಿ ಬೆಳೆಸೋದಕ್ಕೆ ನಾವೆಷ್ಟು ಪ್ರಯತ್ನ ಪಡ್ತಿದ್ದೀವೋ ಈ ಮಾಧ್ಯಮ ಒಂದು ಅಷ್ಟೇ ಸುಮಾ ಮೇಡಮ್ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ನಾವು ತುಂಬ ಪ್ರಶಂಸೆ ಹೇಳಬೇಕು. ಏನಕ್ಕೆ ಅಂದರೆ ಅವರು ಈ ಒಂದು ಚಾನಲ್ನಿಂದ ಹಳ್ಳಿಕಾರನ ಒಂದು ಎಲ್ಲ ಕಡೆ ಹೋಗಿ ಸಣ್ಣ ರೈತರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಯಾರನ್ನೇ ಕೂಡ ಅವರು ಎಲ್ಲರನ್ನ ಸಂಪರ್ಕಿಸಿ ಈ ಒಂದು ತಳಿ ಉಳಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಸಂಪೂರ್ಣ ಅವ್ರಿಗಿದೆ. ಮುಂದೆ ಅವರು ತುಂಬ ಎತ್ತರವಾಗಿ ಬೆಳೆದು ಇನ್ನೂ ಅನೇಕ ಹಳ್ಳಿಗಳಲ್ಲಿ ಹೋಗಿ ಸಣ್ಣ ಸಣ್ಣ ರೈತರಿದ್ದಾರೆ, ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಅವ್ರನ್ನ ಬೆಳಕಿಗೆ ತರಬೇಕು ಅಂತ ಈ ಮಾಧ್ಯಮ ಮೂಲಕ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಫಾರ್ಮೇಟಿವ್ ಅಂತ ಅಂತಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೇನು ಬನ್ನೂರು ಜಾತ್ರೆ ಬಗ್ಗೆ ಸಾಕಷ್ಟು ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಬೇಕು ಅನ್ನುವಂತ ಒಂದು ತಯಾರಿನಲ್ಲಿದ್ದಾರೆ. ಇನ್ ಕೇಸ್ ಏನಾದ್ರು ಡೇಟ್ ಏನಾದ್ರು ಫಿಕ್ಸ್ ಆಗಿ ಕನ್ಫರ್ಮ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅದರ ಮಾಹಿತಿಯನ್ನ ಕೊಡ್ತಾರೆ. ಸಾಕಷ್ಟು ರೈತರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆ ಮಾಡ್ಬೇಕು ಅಂತ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಆಗಿದ ತಕ್ಷಣ ನಿಮ್ಗೆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರೈತರು ಈ ಒಂದು ಜಾತ್ರೆಗೆ ಪಾಲ್ಗೊಂಡು ಎಲ್ಲಾ ಜಾತ್ರೆಗಳಂತೆ ಈ ಜಾತ್ರೆಯನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.